ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ವಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮಲಾನ ಶ್ರೀರಮೃತ ವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾದನಗ ಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭುವಾಯ ನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 101ನೆಯ ಪ್ರವಚನವಿದು. ರಾಜಧರ್ಮದ ಬಗ್ಗೆ ಭೀಷ್ಮರು ಧರ್ಮರಾಜನಿಗೆ ಅವನ ಪ್ರಶ್ನೆಯಂತೆ ತಿಳಿ ಹೇಳುತ್ತಾ ಇದ್ದಾರೆ. ಒಬ್ಬ ಒಳ್ಳೆಯವನ ಲಕ್ಷಣ, ಶ್ರೇಷ್ಠನಾದವನ ಗುರುತು, ಅವನಲ್ಲಿ ಯಾವ ರೀತಿಯಾದ ಗುಣಗಳು ಇರ್ತಾವೆ, ಅಂಥವನನ್ನು ಹೇಗೆ ನಿನ್ನ ಪರಿವಾರದಲ್ಲಿ, ಗೆಳೆಯರ ಯಾದಿಯಲ್ಲಿ, ಮಂತ್ರಿಮಂಡಲದಲ್ಲಿ, ಸಭೆಯಲ್ಲಿ ಎಲ್ಲ ಇರಬಹುದು, ಕಾಣಬಹುದು, ಇರಬೇಕು ಅಂತ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಒಳ್ಳೆಯವನು ಹೇಗಿರುತ್ತಾನೆ ಅಥವಾ ಒಳ್ಳೆಯದನ್ನು ಎಂಥವನು ಪಡೆಯುತ್ತಾನೆ, ಯಾವುದರಿಂದಾಗಿ ಶ್ರೇಯಸ್ಸು ನಮಗೆ ಸಿಗುತ್ತೆ ಅನ್ನುವ ನೆಲೆಯಲ್ಲಿ ಹೇಳುವಾಗ ಶ್ರೇಯಸಃ ಲಕ್ಷಣಂಚ ಏತತ್ ಯಶ್ಚ ವಿಕ್ರಮೋ ಯಸ್ಯ ದೃಶ್ಯತೆ. ಯಾರಲ್ಲಿ ಒಳ್ಳೆ ರೀತಿಯಾದ ಪರಾಕ್ರಮ, ಸಮಸ್ಯೆಯನ್ನು ದಾಟುವ ಯೋಗ್ಯತೆ, ತೊಂದರೆಯನ್ನು ದೂರ ಮಾಡಿಕೊಳ್ಳುವ ಸಾಮರ್ಥ್ಯ ಯಾರಲ್ಲಿ ಕಾಣ್ತದೆ, ವಿಕ್ರಮೋ ಯಸ್ಯ ದೃಶ್ಯತೆ, ಇದು ಶ್ರೇಯಸ್ಸಃ ಲಕ್ಷಣ. ಬದುಕಿನಲ್ಲಿ ಔನ್ನತ್ಯವನ್ನು ಹೇಗೆ ಪಡಿತಾನೆ ಕೇಳಿದರೆ, ಬರತಕ್ಕ ತೊಂದರೆಗಳನ್ನು ಆತ ದಾಟಲು ಯೋಗ್ಯನಾಗಿರಬೇಕು. ಅಂತಹ ಸಾಮರ್ಥ್ಯ ಹಿಂದೋಡುವುದಲ್ಲ. ಸಣ್ಣ ಪುಟ್ಟ ದೃಷ್ಟಾಂತದಲ್ಲಿ ಹೇಳಿಕೊಳ್ಳುವುದಾದರೆ, ನಡೆಯುತ್ತಿರುವಾಗ, ಹೋಗುತ್ತಿರುವಾಗ ದಾರಿ ನಡುವೆ ಒಂದಿಷ್ಟು ಮುಳ್ಳಿನ, ಕಲ್ಲಿನ ರಾಶಿ, ಕೆಸರ ಎಲ್ಲ ಇದ್ರೆ ಹೋಗುವುದು ಬೇಡ ಅಂತ ಹಿಂದೋಗ್ತಾನಲ್ಲ, ಇವನಿಗೆ ಶ್ರೇಯಸ್ಸಿನ ಗುಟ್ಟು ಗೊತ್ತಿಲ್ಲ, ಪ್ರಯೋಜನ ಆಗಲಿಲ್ಲ. ಇಲ್ಲ, ಬೇರೆ ದಾರಿ ಬಳಸಿ ಹೋಗ್ತಾನೆ ಹೇಳಬಹುದು. ಬೇರೆ ದಾರಿಯಲ್ಲಿ ಅದು ಕಾಡು ದಾರಿ, ಕಾಡು ಪ್ರಾಣಿಗಳ ತೊಂದರೆ ಸಂಭವನೀಯತೆ ಇದೆ. ಅಲ್ಲ, ಇವತ್ತು ಬೇಡ ಅಂತಾನೆ, ನಾಳೆ ಒಂದು ದಾರಿ ಕಾಡು ದಾರಿ, ಒಂದು ದಾರಿ ಕಳ್ಳಕಾಕರ ದಾರಿ, ಒಂದು ಗಲೀಜು ಕಲ್ಲು ಮುಳ್ಳಿನ ದಾರಿ, ಬೇಡ ಸರಿ ನಾಳೆ ಹೋಗುವಾಗಲೂ ಇದೇ ಇರ್ತದಲ್ಲ ಪರಿಸ್ಥಿತಿ, ಏನು ದಾರಿ ಬೇರೆ ಆಗತ್ತ? ಅಲ್ಲ, ಯಾರಾದ್ರೂ ಮುಳ್ಳು ತೆಗೆದಾರು ಅಂತ ಅಲ್ಲ, ಪ್ರತಿಯೊಬ್ಬನು ಆ ಊರಿನವನು ಹಾಗೆ ತಲೆ ಹಾಕಿದ್ರೆ ಯಾರಲ್ಲಿಯೂ ವಿಕ್ರಮವೇ ಇಲ್ಲ. ಆದರೆ ಯಾವನೋ ಒಬ್ಬ ಪರಾಕ್ರಮ ಪೂರ್ಣನಾದವ ಆ ಮುಳ್ಳನ್ನು ಬದಿಗೆ ಹಾಕಿ ಕಲ್ಲನ್ನು ತೆಗೆದು ಕೆಸರನ್ನು ಸರಿ ಮಾಡಿಕೊಂಡು ಕಳ್ಳಕಾಕರನ್ನು ಬಡಿದುಕೊಂಡು ಅಂತ ದಾರಿ ಇದ್ದರೆ, ಒಂದೊಮ್ಮೆ ದುಷ್ಟ ಪ್ರಾಣಿಗಳೇ ಕಾಟಿದ್ರೆ ಆ ಪ್ರಾಣಿಗಳನ್ನು ಅದುಮಿಟ್ಟು, ಹೀಗೆ ಎಂದಲ್ಲಾದ್ರೂ ಒಂದೊಮ್ಮೆ ಸಾಹಸದ ನೆಲೆಯಲ್ಲಿ ಅಂಥವನು ನಮಗೆ ಬೇಕು, ಅವನು ಶ್ರೇಯಸ್ಸನ್ನು ಪಡಿತಾನೆ ಅಂತ ಬಹಳ ಚಂದವಾಗಿ ಅದಕ್ಕೆ ಹೇಳಿದ್ದು. ಇದು ಕೇವಲ ರಾಜನ ಹತ್ತಿರದಲ್ಲಿ ಇರಬೇಕಾದವರ ಲಕ್ಷಣ ಮಾತ್ರ ಅಲ್ಲ, ರಾಜನ ಹತ್ತಿರದಲ್ಲಿ ಇರುವವರಂತೆ ಬದುಕುವ, ನೆಮ್ಮದಿಯಲ್ಲಿ ಶುದ್ಧ ಸತ್ವದಲ್ಲಿ ಬದುಕುವ ನೆಲೆಯಲ್ಲಿ ಈ ಲಕ್ಷಣಗಳು ನಮ್ಮನ್ನು ಕೆಲವೊಮ್ಮೆ ಯೋಚಿಸುವಂತೆ ಮಾಡುತ್ತವೆ ಅಥವಾ ಅದನ್ನು ಸ್ವೀಕರಿಸುವಂತೆ ಕಾಡುತ್ತವೆ. ಕೇಳಿಕೊಂಡಾಗ ಆಗುವ ಬಗೆ. ಕಳ್ಳನ ಮನಸ್ಸಿನಲ್ಲಿಯೂ ಸತ್ಯ ಹರಿಶ್ಚಂದ್ರನ ಕಥೆ ಕೇಳಿದಾಗ ತಾನು ಸತ್ಯವಾಕ್ಯನಾಗಬೇಕು ಎನ್ನತಕ್ಕಂತಹ ಬಗೆ ಅದು ಮೊಳಕೆ ಒಡೆದರೆ ಅದು ಸಾರ್ಥಕ ತಾನೇ. ಹಾಗೆ ಎಲ್ಲವೂ ಹೀಗೆ. ಧ್ರುವನ, ಪ್ರಹ್ಲಾದನ ಅಥವಾ ಮುಂತಾದವರ ಚರಿತ್ರೆ ಕೇಳುವಾಗ ಮಕ್ಕಳಲ್ಲಿ ಭಗವದ್ ಎಚ್ಚರ ಮೂಡಿದರೆ ದೊಡ್ಡ ಸಾರ್ಥಕ ಅಲ್ವದು. ಹೀಗೆ ಕೆಲವು ಮುಖಗಳೆಲ್ಲ
ಕೀರ್ತಿ ಪ್ರಧಾನ ಎಷ್ಟಸ್ಯ ಸಮಯ ಎಷ್ಟು ತಿಷ್ಠತಿ. ರಾಜನ ಹತ್ತಿರದಲ್ಲಿ ಇರಬೇಕಾದ್ರೆ ಮುಖ್ಯವಾಗಿರುವಂಥದ್ದು ಬದುಕುವುದು ದೊಡ್ಡ ಸಂಗತಿ ಅಲ್ಲ, ಮತ್ತೆ ಬದುಕಿನಲ್ಲಿ ಹೆಸರನ್ನು ಗಳಿಸುವುದು. ಅದನ್ನ ರಾಜನಿಗೆ ಕೀರ್ತಿ ಬರುವಂತೆ ಒಂದೊಮ್ಮೆ ಆತ ಬದುಕಿದ್ರೆ ತನ್ನ ಶಾಶ್ವತವಾದ ಮೌಲ್ಯವನ್ನು, ಬದುಕನ್ನು, ಲಿವಿಂಗ್ ಉಸಿರನ್ನು ತಾನು ಗಟ್ಟಿ ಮಾಡಿಕೊಳ್ಳದೆ ರಾಜನಿಗಾಗಿ ಅಂದಾಗ ಅಂಥವನು ರಾಜನ ಹತ್ತಿರದಲ್ಲಿ ಇರುವುದು ಚಂದ ಅಂತ. ಉಸಿರಿಗಿಂತ ಹೆಸರನ್ನು ಇಷ್ಟಪಡುವವ. ಅದರಂತೆ ಮತ್ತೊಂದು ಹೇಳ್ತಾನೆ, ಸಮಯ ಎಷ್ಟು ತಿಷ್ಠತಿ. ಕರಾರುವಿನಲ್ಲಿ, ಒಪ್ಪಂದದಲ್ಲಿ, ಅಗ್ರಿಮೆಂಟ್ ಅಲ್ಲಿ ಹೇಳಿಕೊಟ್ಟದ್ರಲ್ಲಿ, ಒಂದು ಚೌಕಟ್ಟಿನಲ್ಲಿ ಯಾರು ಇರ್ತಾನೆ ಅವನಲ್ಲಿ ನಾವು ಶ್ರೇಯಸ್ಸನ್ನು ಪಡೆಯಲಿಕ್ಕಾಗತ್ತೆ. ಹೇಳಿದ ನಿಯಮವನ್ನು ಮುರಿಯುವವ, ಹೇಳಿದ್ದಂಗೆ ಉಪರಾಟಿ ವಿಪರೀತ ಮಾಡಿಕೊಳ್ಳುವವ, ಕಾಲವನ್ನು ದೇಶವನ್ನು ಮೀರಿ ಮಾತನ್ನು ಮೀರಿ ಇರುವವನು ರಾಜನಿಗೆ ಇಷ್ಟ ಆಗುವುದಿಲ್ಲ. ಆದ್ರಿಂದ ಏನೊಂದು ಶಾಸ್ತ್ರ ಇದೆ, ಅವರಲ್ಲಿ ಏನೊಂದು ಮಾತುಕತೆ ಇರುತ್ತದೆ, ಅವರನ್ನು ಏನೊಂದು ಒಪ್ಪಂದ ಮಾಡಿಕೊಂಡಿರುತ್ತಾರೆ. ಹಾಗೆ ರಾಜನಲ್ಲಿ ಕಮಿಟ್ಮೆಂಟ್ಸ್, ವಿಶ್ವಾಸಕ್ಕೆ ಇದು ಮುಖ್ಯ. ಇಲ್ಲಾದರೂ ದ್ರೋಹ ಮಾಡಿದ ಹಾಗೆ ಅಂಥವನು ನಿಜವಾಗಿ ಶ್ರೇಯಸ್ಸನ್ನು ತರ್ತಾನೆ. ಅವನು ಒಳ್ಳೆ ಶ್ರೇಷ್ಠ ಅಂತ ಅನಿಸಿಕೊಳ್ತಾನೆ. ಸಮರ್ಥಾನ ಪೂಜೇದ್ಯಶ್ಚ ನ ಅಸ್ಪರ್ಧೈ ಸ್ಪರ್ಧತೆ ಚ. ಇನ್ನೊಂದು ಮನುಷ್ಯನ ಬಹಳಷ್ಟು ವಿಚಿತ್ರವಾದ ಸ್ವಭಾವ ಅಂದ್ರೆ ತನಗಿಂತ ಯೋಗ್ಯರಾದವರನ್ನು ಗುರುತಿಸುವುದಿಲ್ಲ, ಗಮನಿಸುವುದಿಲ್ಲ, ಅವರನ್ನು ಮೆಚ್ಚಿಕೊಳ್ಳುವುದಿಲ್ಲ. ಇದು ದುರವಸ್ಥೆ ಮನುಷ್ಯನದ್ದು. ತಾನೇ ಸಮರ್ಥ, ತಾನೇ ಯೋಗ್ಯ, ತಾನೇ ಎಲ್ಲದರಲ್ಲಿಯೂ ಎಕ್ಸ್ಪರ್ಟ್ ಎನ್ನತಕ್ಕಂತಹ ಒಂದು ರೀತಿಯ ದುರಹಂಕಾರ, ಈಗೋ. ಇದರಿಂದಾಗಿ ಹೊರಗೆ ಯಾರವನ ಯೋಗ್ಯರು ಕಾಣುವುದೇ ಇಲ್ಲ, ಸಮರ್ಥರೆ ಕಾಣುವ. ಇದು ನಾನು ಮಾತ್ರ ಅಂತಾನೆ, ಎಲ್ಲದಕ್ಕೂ ತಾನು ಮಾತ್ರ ಸಹಿ ಅಂತ ಹೇಳಿಕೊಳ್ಳು. ಇದು ತಪ್ಪು ಅಂತಾನೆ. ಹೊರಗೆ ಎಲ್ಲಿಯಾದರೂ ಉತ್ತಮವಾದ ಗುಣಲಕ್ಷಣಗಳಿದೆ, ಅದನ್ನು ಮೆಚ್ಚುವವನಾಗಬೇಕು, ಅವರನ್ನು ಗೌರವಿಸುವವನಾಗಬೇಕು. ಅವನು ಅದರಿಂದಾಗಿ ಒಂದೋ ಅವರನ್ನು ಹಿಗ್ಗು ಮಾಡುವುದು, ಇಲ್ಲ ಇವನೊಳಗೆ ಅದರಿಂದ ಹೊಟ್ಟೆಗಿಚ್ಚು, ಪುಳ್ಚಟ್ಟು, ಇದಾಗಬಾರದು ಅಂತಾನೆ. ಮತ್ತೊಬ್ಬರ ಏಳಿಗೆಯನ್ನು, ದೊಡ್ಡತನವನ್ನು ಒಳ್ಳೆಯ ರೀತಿಯಿಂದ ಸ್ವಾಗತಿಸುವವನಾಗಿರಬೇಕು. ಅದನ್ನು ಬೈಯುವಂತೆ, ತಿರಸ್ಕರಿಸುವಂತೆ, ಸಣ್ಣದು ಮಾಡುವಂತೆ, ಅವಹೇಳನವಾಗಿ, ನಿಂದೆ ಮಾಡುವಾಗಿ ಇರಬಾರದವನು. ಅದರೊಟ್ಟಿಗೆ ಇವನು ಸ್ಪರ್ಧಾತ್ಮಕವಾಗಿ ಬದುಕಬೇಕು, ಕ್ರಿಯಾಶೀಲನಾಗಿರಬೇಕು. ಇವನಲ್ಲಿ ಮಾರ್ಕ್ಗಳು ಹೆಚ್ಚಾಗ್ತಾ ಬರಬೇಕು. ಕಳೆದ ಬಾರಿ ಇದ್ದಷ್ಟೇ ಮುಂದಿನ ವರ್ಷದಲ್ಲಿ ಇರುವಂತದ್ದಲ್ಲ. ಪ್ರತಿ ವರ್ಷ ಇವನಲ್ಲಿ ಬಲ, ಔದಾರ್ಯ, ಜ್ಞಾನ ಇವೆಲ್ಲ ಹೆಚ್ಚುತ್ತಾ ಬರಬೇಕು. ಹಾಗಂತ ಇವನು ಸ್ಪರ್ಧೆ ಯಾರ ಹತ್ರ ಕೊಡುವುದು? ದಡ್ರ ಹತ್ರ ಅಲ್ಲ. 1ನೇ ತರಗತಿ 2ನೇ ತರಗತಿ ಮಕ್ಕಳಲ್ಲಿ ಇವನ ಪೈಪೋಟಿ ಏನು ಕೆಲಸ ಮಾಡುವುದಿಲ್ಲ. ತಿನ್ನುವುದಲ್ಲಿ ಆದ್ರೆ, ಓಡುವುದರಲ್ಲಿ ಆದ್ರೆ, ಓದುವುದರಲ್ಲಿ ಆದ್ರೆ. ಇವನ ಸ್ತರದವರಲ್ಲಿ ತಾನು ಜಿದ್ದಿಗೆ ನಿಲ್ಲಬೇಕು. ಅದನ್ನ ಅಯೋಗ್ಯರ ಜೊತೆಯಲ್ಲಿ ಸ್ಪರ್ಧೆ ಮಾಡಬೇಡ. ನಿನಗೆ ಸಮಾನರಾದವರ ಜೊತೆಯಲ್ಲಿ ಸ್ಪರ್ಧೆ ಮಾಡಿಕೊಂಡು ಅವರಿಗಿಂತ ಮೇಲಕ್ಕೆ ಹೋಗಲಿಕ್ಕೆ ಇಷ್ಟಪಡು. ದೊಡ್ಡವನಾಗಲಿಕ್ಕೆ ಕಲಿ. ಹೆಚ್ಚಿನ ಗುಣವಂತಿಕೆಯನ್ನು ಮೇರಲಿಕ್ಕೆ ನೋಡು. ನಮಗಿಂತ ಕೆಳಗಿನವರನ್ನು ನೋಡಿಕೊಂಡು ನಾನು ದೊಡ್ಡವ ಅಂತ ಹೇಳೋದಲ್ಲ. ನಮ್ಮ ಸಮಾನರಲ್ಲಿ ನಾವು ದೊಡ್ಡವರಾಗಲಿಕ್ಕೆ ಪ್ರಯತ್ನಿಸಬೇಕು. ಇದು ಕಷ್ಟ, ಬಹಳ ಇಷ್ಟ, ಬಹಳ ವ್ಯವಸ್ಥೆ. ಹೇಳುವುದುಂಟು ಕೆಲವೊಮ್ಮೆ, ಒಂದು ವರ್ಷದ ಮೌಲ್ಯ ಏನು ಅಂತ ಕೇಳಬೇಕಾದ್ರೆ ಒಬ್ಬ ಫೈಲಾದ ಕ್ಯಾಂಡಿಡೇಟ್ ಅಲ್ಲಿ ಮಾತಾಡ್ಬೇಕು ನಾವು. ಅವನಿಗೆ ವರ್ಷದ ಮೌಲ್ಯ ಹಾಳಾಗಿ ಹೋಯ್ತು ಒಂದು ವರ್ಷ, ಅಂತಾನೆ, ಅಂತಾನೆ, ಬಹಳ ಒದಾಡ್ತಾನೆ, ಕಷ್ಟಪಡುತ್ತಾನೆ. ವಿಚಿತ್ರ ಅನಿಸ್ತದೆ ಅವನಿಗೆ. ಅದೇ ಆಕ್ಸಿಡೆಂಟ್ ಆದವನಲ್ಲಿ ಕೇಳಬೇಕು, ಆಕ್ಸಿಡೆಂಟ್ ತಪ್ಪಿದವನಲ್ಲಿ ಕೇಳಬೇಕು ಏನು ಅಂತ. ಅವ ಹೇಳ್ತಾನೆ, ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಮಾರ್ಯಾರೆ, ನಾನು ಆಚೆ ಹೋಗಿದ್ದೇನೆ, ಈಚೆ ಆಕ್ಸಿಡೆಂಟ್ ಆಗಿದೆ ಅಂತ. ಸುಮಾರು ಕಡೆ ನಡೆದಿದೆ. ಅವತ್ತು ಟ್ವಿನ್ ಟವರ್ಸ್ ಹೊಡೆದಾಗ ಅಲ್ಲಿಗೆ ಹೋಗಬೇಕಾದವ ಟ್ರೇಡಿಗೆ ಯಾವತ್ತು ಹೋಗ್ತಾನೆ ಆ ಗಂಟೆಗೆ, ಆವತ್ತು ಅವ ಹೋಗಲಿಲ್ಲ. ಇವತ್ತು ಬದುಕಿದ್ದಾನವ. ಯಾಕೆ ಹೋಗಲಿಲ್ಲ ಅಂದರೆ ಅವನಿಗೆ ಆವತ್ತು ಪೂಜೆ ಮಾಡುವಾಗ ಇನ್ನೊಂದು ಸರ್ತಿ ವಾಯುಸ್ತುತಿ ಹೇಳುವ ಅಂತ ಕಂಡಿತ್ತಂತೆ. ಇಷ್ಟೇ, 10 minutes ಲೇಟ್ ಮತ್ತೊಂದು ಸರ್ತಿ ವಾಯುಸ್ತುತಿ ಹೇಳಿದ್ನಂತೆ. ಯಾಕೆ ಪ್ರೇರಣೆಯನ್ನು ಗೊತ್ತಿಲ್ಲ ಅವನಿಗೆ. ದಿನ ಒಂದು ಸರ್ತಿ ಹೇಳುವವ, ಆವತ್ತು 2ನೇ ಸರ್ತಿ ಹೇಳಿದ್ನಂತೆ. ಹಾಗಾಗಿ ಮತ್ತೆ ಹೋದಾಗ ಅಲ್ಲಿ ಅವಘಟ ಅವನಿಗೆ ತಿಳಿತಂತೆ. ಅದೇ ಒಂದೊಮ್ಮೆ ಅವ ದಿನನಿತ್ಯದಂತೆ ಹೋಗಿದ್ರೆ 10 ನಿಮಿಷ ಮೊದಲಾದಲ್ಲಿದ್ದರೆ ಅವನು ಸರ್ವನಾಶ ಆಗ್ತಿತ್ತು. ಅವನು ಹೇಳಿಕೊಂಡು ಮೇರಿತಾನೆ ಇವತ್ತು ಸಹ.
ಕೆಲವೇ ಸೆಕೆಂಡುಗಳದ್ದು ಒಬ್ಬ ಪೇಪರ್ ಕೊಡುವ ಇದ್ದಂತೆ ಅಲ್ಲಿ ಕೊಟ್ಟು ಬಂದದ್ದಂತೆ ಅವನು ಹೊರಗೆ ಬ್ಲಾಸ್ಟ್ ಆಗುವಾಗ. ನಾನು ಅಲ್ಲಿದ್ದೆ ಅಂತಾನವ, ನಾ ಅಲ್ಲಿದ್ದ ಅಂತಾನೆ. ಹೀಗಾಗಿ ನೀವೊಂದು ಕ್ಷಣದ ಬೆಲೆ ನೋಡಬೇಕಾದ್ರೆ ಇಂತಹ ಕತೆ ಕೇಳಬೇಕು. ದೊಡ್ಡ ವರ್ಷದ ಲೆಕ್ಕಾಚಾರ ನೋಡಬೇಕಾದ್ರೆ ಮಂಡೆ ಮೇಲೆ ಅಷ್ಟು ದೊಡ್ಡ ಬ್ಯಾಗ್ ಹೊತ್ತು ಕೂತ ಹುಡುಗನಲ್ಲಿ ಮಾತಾಡಬೇಕು ಅಥವಾ ಹುಡುಗಿಯಲ್ಲಿ ಶಾಲೆಯಲ್ಲಿ ಫೈಲ್ ಆಗಿ ಬಂದವನ ಹತ್ರ ಕೇಳಬೇಕು ಎಂತಾಯ್ತು ಅಂತ. 1 ವರ್ಷ ಹೋಯಿತು ನೋಡಿ, ಹಿಡಿಲಿಕ್ಕೆ ಬರುತ್ತೆ, ಬಹಳ ಖುಷಿ ಇರುತ್ತೆ. ಆದ್ರಿಂದ ಬಹಳ ಅದ್ಭುತವಾದಂತಹ ಸ್ಪರ್ಧೆ. ಹೇಳ್ತಾನೆ ಒಲಿಂಪಿಕ್ಸ್ಗಳಲ್ಲಿ ಎಲ್ಲ ಸಿಲ್ವರ್ ಪದಕ ಪಡೆದವನ ಹತ್ರ ಕೇಳಬೇಕು, ಎಂತ ಮಾನೆ 1 ಮಿಲಿಮೀಟರ್ ಮಾನೆ ನಂದಿದ್ದದ್ದು ಹೇಳ್ತಾನ ಮುಟ್ಲಿಕ್ಕೆ. ಅವ ಮುಟ್ಟಿ ಆಯ್ತು, ನಾನು ಮತ್ತೆ ಮುಟ್ಟಿದೆ ಅಂತ. ನೋಡಿ ಎಂತ ಮಾಡುವ, ಎಂತ ಹೇಳುವ, ಒಂದು ಉಸಿರಿನ ಗ್ಯಾಪ್ ಅಲ್ಲಿ ಅಷ್ಟು ಇಲ್ಲ. ಇಂಥದ್ದೆಲ್ಲ ಬಹಳ ಅದೇ ಹೇಳ್ದ, ನೀವು 10 ಅಂಕ ತೆಗೆದವನಲ್ಲಿ ಗಲಾಟೆ ಎಬ್ಬಿಸಿ 20 ಅಂಕ ತೆಗೆದಿದ್ದೀನಿ ಹೇಳುವುದಲ್ಲ. 99 ಪಾಯಿಂಟ್ ತೆಗೆದವನಲ್ಲಿ ನಮ್ಮ ಪಾಯಿಂಟ್ ಕಾಣಬೇಕು ಇನ್ನು ಮುಂದಕ್ಕೆ ಪರ್ಸೆಂಟೇಜ್ ಅನ್ನು ನೋಡುವಾಗ. ಇಂಥವರು ನಿಜವಾಗಿ ಶೈನ್ ಆಗ್ತಾರಂತೆ. ಅದ್ಭುತವಾಗಿರುತ್ತೆ, ಖುಷಿ ಇರುತ್ತದೆ. ಆಗ ಸ್ಪರ್ಧೆ ಬಹಳ ಚೆನ್ನಾಗಿರ್ಬೇಕು ಅಂತಾನೆ. ಆಗ ಇವನಿಗೆ ಬೆಳೀಲಿಕ್ಕೆ ಆಗ್ತದೆ. ಇಲ್ಲ ಆದ್ರೆ ಇದೊಂದು ಸ್ಪರ್ಧೆ ಅಲ್ಲ ಅಂತಾನೆ, ಪ್ರಯೋಜನ ಇಲ್ಲ ಅಂತಾನೆ. ನಚ ಕಾಮಾತ್ ಭಯಾತ್ ಕ್ರೋಧಾತ್ ಲೋಭಾದ್ವಾ ಧರ್ಮ ಮುತ್ಸೃಜೇತ್. ಇನ್ನೊಂದು ಟೋಟಲಿ ನಮಗೆ ಬೇಕಾದವನು ಶ್ರೇಯಸ್ಸಿನ ಮಾರ್ಗವನ್ನು ತುಳಿದವನು ಯಾರು ಕೇಳಿದ್ರೆ ಧರ್ಮಾತ್ಮನೇ. ಧರ್ಮದಲ್ಲಿ ಪ್ರತಿಷ್ಠೆಗೊಂಡವನು ಗಟ್ಟಿಯಾಗಿದ್ದವನು. ಯಾಕೆ? ಧರ್ಮ ಅವನು ಬಿಡ್ಲಿಕ್ಕಿಲ್ಲ. ಎಂತ ಅವನ ಬಯಕೆಗಳು ಬೇಡದಿದ್ದವುಗಳು ಇದ್ರೂ ಸಹ ಧರ್ಮವನ್ನು ಹೊಡೆದು ಹಾಕಿ ತನ್ನ ಬೇಕುಗಳನ್ನು ಮಾಡಿಕೊಳ್ಳಬಾರದು. ತಿನ್ನಬೇಕು ಅಂದಾಗ ಯಾರೋ ಮಾಡಿದ್ದು ತಿಂತೇನೆನ್ನುವುದು ಧರ್ಮ ಬಾಹಿರನಾಗ್ತಾನವ. ಬಯಕೆಗಳು ಎಲ್ಲರಿಗಿರುತ್ತದೆ. ರಸವರ್ಜಂ ರಸಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಕೃಷ್ಣ ಹೇಳ್ತಾನೆ, ಹೇಳಿದ್ದ. ನಾಲಿಗೆಯ ಚಾಪಲ ಮಾತ್ರ ದೇವರು ಕಾಣದೆ ಹೋಗುವುದು ಬಹಳ ಕಷ್ಟ ಅಂದಿತ್ತು. ಹಾಗಾಗಿ ಬಯಕೆಗಳ ಭೋಗಗಳು ಎಲ್ಲ ಅದು ಧರ್ಮವನ್ನು ಕತ್ತರಿಸಿಕೊಂಡು ಉಪಯೋಗಕ್ಕೆ ಬರಬಾರದು. ಕಾಮಕ್ಕಾಗಿ ಧರ್ಮ ಬಿಡಬಾರದು, ಧರ್ಮಕ್ಕಾಗಿ ಕಾಮನೆಗಳನ್ನು ಬಿಡಬೇಕು. ಇದನ್ನು ಲೇಖ ಮಾಡಿ. ಯಾರು ನಿಜವಾಗಿ ಧರ್ಮವನ್ನು ಉಳಿಸಿಕೊಳ್ಳುತ್ತಾನೆ, ಬೇಕುಗಳನ್ನು ಬಿಸಾಡುತ್ತಾನೆ, ಅವನ್ ನಿನಗೆ ಬೇಕು, ಅವನಿಂದ ಶ್ರೇಯಸ್ಸಿದೆ ಅಂತಾರೆ. ಬಹಳ ಚೆನ್ನಾಗಿ ಹೇಳ್ತಾನೆ. ನಜಗಾಮಾತ್ ಭಯಾತ್. ಕೆಲವರು ಹೆದರಿಕೆಯಿಂದ ಧರ್ಮ ಬಿಡುತ್ತಾರೆ. ಎಷ್ಟೋ ಜನ ಉಪವಾಸ ಮಾಡುವ ನಾನು ಕೇಳುತ್ತೇನೆ, ಮಾಡೋದಿಲ್ಲ. ಯಾಕೆಂದ್ರೆ ಹೆದರಿಕೆ ಆಗ್ತದ್ರಿ. ಎಂತ ಹೆದರಿಕೆ? ಇಲ್ಲಿ ಸತ್ರೆ ಗಮದ ನಾನು ಡಾಳಾಗಿ ಹೇಳಿಬಿಡುದು, ಸತ್ರ ಪರವಾಗಿಲ್ಲ ಹೇಳುದಾ? ನನ್ನ ಜೀವ ಅದು ಹಾಗೆ ಹೇಳಲಿಕ್ಕೆ. ಅವ್ರಿಗೆ ಹಾಗೆ ಹೇಳಿದ್ದು ಧೈರ್ಯ ಕೊಡ್ಲಿಕ್ಕೆ ಆಗತ್ತ? ಅವ್ರು ನಮ್ಮ ಮೇಲೆ ಮತ್ತೆ ಕೋಪ ಬರುತ್ತೆ. ಸಾಯುವುದಿಲ್ಲ ಮಾರ ಹೇಳಿದ್ರೆ ಅವ್ರು ಕೇಳುವುದಿಲ್ಲ. ಸತ್ತರ್ರೇ ಅರ್ರೇ ಪ್ರಪಂಚದಲ್ಲಿ ಬದುಕೋ ಇದ್ದಾನಲ್ಲ, ಅವ ಯಾವತ್ತೂ ತೆರೆದುಕೊಳ್ಳುವುದಿಲ್ಲ. ಯಾವತ್ತೂ ಇಲ್ಲ. ನೆಲ್ಲ ವಾಹನ ಬಿಡುವವರನ್ನು ನೋಡುತ್ತೇನೆ ನಾನು ಎಂಥ ಸಂದರ್ಭದಲ್ಲಿ. ಯಾಕೆಂದ್ರೆ ಅದು ಎಲ್ಲಿ ಆದ್ರೂ ಬಿದ್ರೆ ಸತ್ರೆ ಅಂತಾರೆ. ಈ ಜನ್ಮದಲ್ಲಿ ಅವರು 20-30ರ ಮೇಲೆ ಹೋಗುವುದಿಲ್ಲ ತಮ್ಮ ಗಾಡಿಯಲ್ಲಿ. ಎಷ್ಟು ಚಂದ ಗಾಡಿಯಲ್ಲಿ, ಅದು ಕಾರ್ ಇರಲಿ ಸ್ಕೂಟರ್ ಇರಲಿ, ಅದವರ ಚಾಳಿ ಹಾಗಾಗಿ ಬಿಟ್ಟಿದೆ. ಹೆದರಿಕೆ, ಎಂತ ಮಾಡ್ಲಿಕ್ಕೆ ಹೆದರಿಕೆ, ಯಾವುದಕ್ಕೂ ಹೆದರಿಕೊಡೋದು ಅವರು. ಬೆಳಿಗ್ಗೆ ಬೇಗ ಹೇಳುವುದಿಲ್ಲ. ಎಲ್ಲಿಯಾದ್ರೂ ಕತ್ತಲಲ್ಲಿ ಏನಾದ್ರೂ ಕಚ್ಚಿದ್ರೆ ಅವ್ರ ಹೆದರಿಗೆ. ಎಲ್ಲಿಯಾದ್ರೂ ಆಚೀಚೆ ಹೋಗಿಬಿಟ್ರೆ ನಾನು ಮನೆ ಒಳಗೆ ಬರಬಹುದು ಅವ್ರು ಹೇಳುದು. ನೆಲದ ಅಡಿಯಲ್ಲಿ ಎಲ್ಲಿಯಾದ್ರೂ ಒಡೆದ ಮೇಲಕ್ಕೆ ಬಂದ್ರೆ ಅವರ ತಲೆ ಎಲ್ಲ ಬೆಳಕಾದ ನಂತರ ಹೊರಗೆ ಬರಸಂತೆ. ಅಲ್ಲ, ಬೆಳಕಿನಲ್ಲಿ ಬರಬಾರದ ಪ್ರಾಣಿಗಳು, ಏನೋ ತಲೆಯವರಿಗೆ ಅದೊಂದು ಭಯ. ಹಾಗೆ ಭಯದಿಂದ ಧರ್ಮವನ್ನು ಮುರಿಯದವನು ನಮಗೆ ಬೇಕು. ಭಯವನ್ನಾದ್ರೂ ಪಟ್ಟೇನು ಧರ್ಮವನ್ನು ಬಿಡೇನು ಅನ್ನುವವ ನಮಗೆ ಬೇಕು. ನಶಕಾಮಾತ್ ಭಯಾತ್ ಕ್ರೋಧಾತ್. ಕೆಲವರು ಸಿಟ್ಟಿನಿಂದ ಮಾಡ್ತಾರಂತೆ. ಕೆಲವೊಮ್ಮೆ ಸಿಟ್ಟು ವಿಪರೀತ ಆದಾಗ ಧರ್ಮ ಹೊರತೋಗ್ತದೆ. ಸಿಟ್ಟಿನ ಕೈಗೆ ನಿನ್ನನ್ನು ಕೊಟ್ಟುಕೊಂಡು ಧರ್ಮವನ್ನು ಮುರಿಬೇಡ. ಧರ್ಮಕ್ಕಾಗಿ ಬೇಕಾದ್ರೆ ನೀನು ಸಿಟ್ಟನ್ನು ಬಿಡು. ಸಿಟ್ಟಿನಿಂದ ಧರ್ಮವನ್ನು ತೆಗೆಯುವವರಿದ್ದಾರೆ ಅಂತ. ಲೋಭ ಅದ್ವಾ, ಕೆಲವು ಯಾವುದೋ ಒಂದು ವಿಷಯದ ಆಸೆಯ ಮೇಲೆ ಪರಮ ಲೋಭದಿಂದ ಬಿಟ್ಟಾಸಿತನದಿಂದ ಧರ್ಮವನ್ನು ಮುರಿತಾರೆ. ಮುರಿಬಾರದು ಅಂತ ವಿಚಿತ್ರವಾಗಿ ಹೇಳುತ್ತೆ. ಹಾಗೆ ಬಹಳ ಪರಮೋಚ್ಚವಾಗಿ ಧರ್ಮವನ್ನೇ ಬದುಕಿನಲ್ಲಿ ಕಟ್ಟಿಕೊಂಡವನು ನಿನಗಾಗ್ತಾನೆ. ಅವನ ಜೊತೆಯಲ್ಲಿ ನೀನು ಇರ್ಲಿಕ್ಕೆ ಬರುತ್ತೆ. ಅವನು ನಿನಗೆ ಶ್ರೇಯಸ್ಸು ತರ್ತಾನೆ. ನೀನು ಅವನು ಶ್ರೇಯಸ್ಸಿನ ಮಾರ್ಗದಲ್ಲಿ ಇರುತ್ತಾನೆ. ಅಮಾನಿ ಸತ್ಯವಾಗ್ ಶಕ್ತ ಜಿತಾತ್ಮ ಮಾನ ಸಂಯೋತ. ಒಳ್ಳೆ ಪ್ರಮಾಣಗಳ ಜೊತೆಯಲ್ಲಿ ಬದುಕಬೇಕು. ಅವನು ಓದಿಕೊಂಡಿರಬೇಕು. ಅದನ್ನು ತನ್ನ ನೆಲೆಯಲ್ಲಿ ನಡೆಯಲ್ಲಿ ತಂದಿರಬೇಕು. ಅವನು ಪ್ರಮಾಣ
ಹೊತ್ತಗೆಯಲ್ಲಿ ಮಾತ್ರ ಇರೋದಲ್ಲ, ಅವನವನ ಮಸ್ತಕದಲ್ಲಿ ಮಾತ್ರ ಇರೋದಲ್ಲ, ಅದು ಅವನ ಚರ್ಯೆಯಲ್ಲಿ ಬರಬೇಕು. ಅದರೊಟ್ಟಿಗೆ ಯಾವುದಕ್ಕೂ ಗರ್ವ ಪಡದೆ ಒಳ್ಳೆ ಅಭಿಮಾನವಂತನಾಗಿ ಗೌರವ ಕೊಡುವಲ್ಲಿ ಗೌರವ ಕೊಡುತ್ತಾ, ಮಾತಿನಲ್ಲಿ ನೇರವಾದ ಸಂಗತಿ, ನಯ, ವಂಚನೆ, ಮೋಸ, ಕಪಟ, ಸುಳ್ಳು ಇಲ್ಲದೆ ಇರುವಂಥದ್ದು, ಒಳ್ಳೆ ಕ್ರಿಯಾಶೀಲತೆ, ಸಾಮರ್ಥ್ಯ, ಇಚ್ಛತಿ ಜಾನಾತಿ ಇಚ್ಛತಿ ಯತತೆ ಅಂತ ತಿಳಿದಿದ್ದಾನೆ, ನಡೆಸಬೇಕು ಅಂತ ಸಂಕಲ್ಪ ಮಾಡುತ್ತಾನೆ, ನಡೆಸಿದ್ದಾನೆ. ಎಷ್ಟೋ ಜನರು ಸಂಕಲ್ಪದಲ್ಲೇ ಇರೋದು, ಮತ್ತೆ ಮುಂದೆ ಹೋಗುವುದಿಲ್ಲ, ಅವರು ಪ್ರಯತ್ನ ಪಡುವುದೇ ಇಲ್ಲ. ಅದನ್ನೇ ಭೀಮಸೇನ ಹೇಳಿದ್ರು, ಪ್ರಯತ್ನ ಮೇಕಮಗ್ರತಃ ವಿಧಾಯ ಭೂತಿಮಾತ್ಮನುವ ಅಂತ. ನಾವು ಟ್ರೈ ಮಾಡುವ, ಜರಾಸಂಧ ಸಾಯ್ತಾನೆ, ಬಂದು ಬಿಡುವ ರಾಜಸೂಯಕ್ಕೆ ಅಂತ. ಧರ್ಮರಾಜ ಕೂತೆ ಬಿಟ್ಟಿದ್ದ, ಜರಾಸಂಧ ಉಂಟಲ್ಲ, ಹೌದು ಹಾಗಾದ್ರೆ ಆಗುವುದಿಲ್ಲ ಅಂತ ಕೂತೆ ಬಿಟ್ಟ. ಯಾಕೆಂದ್ರೆ ಕೃಷ್ಣಲ್ಲಿ ಹೇಳ್ತಾನೆ, ನಿನ್ನಲ್ಲಿ 18 ಸರ್ತಿ ಯುದ್ಧ ಮಾಡಿದ್ದಾನವ, ನಿನಗೆ ಕೊಲ್ಲಿಕ್ಕೆ ಆಗ್ಲಿಲ್ಲ ಅವನನ್ನು, ಎಲ್ಲ ಪಾಳೆ ಎಲ್ಲ ಖಾಲಿ ಆಗಿದೆ, ನೀನೇ ಓಡಿ ಹೋಗಿ ನೀರಿನ ಮಧ್ಯೆಯಲ್ಲಿ ಕೂತ್ಬಿಟ್ಟೆ, ಇನ್ನೊಂದು ಕತೆ ಅಂತದ್ದು. ಸಮ್ರಾಟ್ ಶಬ್ದೋಯಿ ಕೃಚಿರಬಾಗ್, ಇದೇ ಧರ್ಮರಾಜ ಹೇಳಿದ್ದು. ರಾಜನಾಗುವುದು ಅಂದ್ರೆ, ರಾಜ ಅಂತ ಅನಿಸಿಕೊಳ್ಳುವುದು ಅಂದ್ರೆ, ರಾಜಾದಿರಾಜ ಅಂತ ಹೇಳಿಸಿಕೊಳ್ಳುವುದು ಅಂದ್ರೆ ಅದು ಭಯಂಕರ ಕೊಡಲಿ ಇಟ್ಟು ಕೊಟ್ಟಾಗೆ, ಬೇಡಪ್ಪ ನಮ್ಮಯ್ಯ ಅಂತ. ಅದಕ್ಕೆ ಭೀಮಸೇನ ಹೇಳ್ತಾನೆ, ಕೆಲಸ ಮಾಡುವ, ನೋಡುವ, ಆಗದಿದ್ರೆ ಪಿರ ಬರುವ, ಅಷ್ಟೇ ತಾನೆ, ಅದೇನು ದೊಡ್ಡ ಸಂಗತಿ ಅಲ್ಲ. ಆಗಬಾರ್ದಿಲ್ಲ, ಪ್ರಯತ್ನ ಮಾಡಿ ಮುಗಿಸಿ ಬರಬೇಕು ಅಂತ ಇರಬೇಕು. ಆಗದಿದ್ರೆ ಹಿಂದೆ ಬರುವ ಎನ್ನುವುದು ಇರಬಾರ್ದು. ನೋಡಿ, ವಿದುರ ಹೇಳಿದ್ದ ಹಾಗೆ ಅಲ್ವಾ, ಇದ್ದದ್ದು ಹಾಗೆ ಹೇಳಿಕೊಟ್ಟದ್ದಲ್ಲ ಅವಳು, ಪಾಂಡವರಿಗೆ ಸಂದೇಶ ಕೊಟ್ಟದ್ದು. ಹೇಸಿಗೆ ಹೇಳಿ ಪೆಟ್ಟು ತಿಂದು ಬರುವವ, ಹೋಗ ನಿಂಗೆ ಮಂಗಳಾರತಿ ಮಾಡೋದಿಲ್ಲ, ಮತ್ತೆ ನಾನು ಸತ್ತರೆ ಸಾಯಿ, ನಿನ್ನ ಹೆಣಕ್ಕೆ ಮರ್ಯಾದೆ ಮಾಡುವ, ಗೌಜಿಯಲ್ಲಿ ಅರಮನೆಯಲ್ಲಿ ಮೆರವಣಿಗೆ ಮಾಡುತ್ತೇವೆ, ಹೋಗಿ ಸಾಯಿ ನೀನು. ನಾನು ಹೇಸಿಗೆ ಬೆನ್ನು ತೋರಿಸುವ, ರಣರಂಗದಲ್ಲಿ ಹೇಡಿ ಆಗುವ ಮಗನನ್ನು ಎತ್ತದ್ದಲ್ಲ ಅಂತ ಹೇಳಿ ಕಳಿಸಿದ್ಲು ವಿದುರೆ. ಹೌದಲ್ಲ, ಹೋರಾಡಿದ, ಅಮ್ಮನಿಗಂತೂ ಬೇಡ ಅಂದೆ, ಮತ್ತೆ ನನಗೆ ಹಾಕ್ಬೇಕು, ಹೋರಾಡಿದ, ಗೆದ್ದ, ಬಂದ, ಅಮ್ಮ ಗೆದ್ದು ಬಂದೆ, ಬಾ ಮಗನೇ, ಈಗ ನಿನ್ನ ಮಗ ಅಂತಾಳವಳು. ಹಾಗೆ ಚಾರನು ಎಷ್ಟು ಜೋರಿದೆ ನನಗೆ. ಹಾಗೆ ಕುಂತು ಹೇಳಿ ಕಳಿಸ್ತಾಳೆ, ಏ ಮಕ್ಕಳೇ, ಬೆನ್ನು ತೋರಿಸಬೇಡಿ, ಅವಕಾಶ ಬಂದಿದೆ, ಹೋರಾಡಿ, ನಿಮ್ಮ ಅಮ್ಮ ಹೆತ್ತದ್ದು ಕ್ಷತ್ರಿಯರನ್ನು ಎನ್ನುವುದನ್ನು ತೋರಿಸಿ. ಇದು ದಕ್ಷತೆ, ಇದು ಕ್ರಿಯಾಶೀಲತೆ, ಇದು ಆಕ್ಟಿವ್ನೆಸ್, ಇದು ಮುಂದುವರಿಕೆ ಎನ್ನುವುದು. ಇಂಥದ್ದು ಬೇಕು ಮನುಷ್ಯನಿಗೆ. ಹಾಗಾಗಿ ಬರ ಹೇಳುತ್ತಾನೆ, ಜಿತಾತ್ಮ ಶಕ್ತಃ, ತನ್ನ ದೇಹದ ಬಗ್ಗೆ, ತನ್ನ ಮನಸ್ಸಿನ ಬಗ್ಗೆ, ತನ್ನ ಬಗ್ಗೆ ತಾನು ಕಂಟ್ರೋಲ್ ಮಾಡಿಕೊಂಡು, ಓವರ್ ಕಾನ್ಫಿಡೆನ್ಸ್ ಅಲ್ಲ, ಉಳಿಸಿಕೊಳ್ಳಬೇಕು, ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಬೇಕು. ಕಳೆದ ಬಾರಿ ಹೇಳಿದ್ನಲ್ಲ, ಫ್ರೆಂಡ್ ಅಂದಾಗ ಅವನು ಒಳ್ಳೆಯವನಾಗಿದ್ರೆ ನಿನಗೆ ಯಾವತ್ತೂ ಸಹ ತನ್ನ ಸಾಮರ್ಥ್ಯದಲ್ಲಿ ಮೋಸ ಮಾಡದೆ ಸಹಾಯ ಮಾಡ್ತಾನೆ. ಎಲ್ಲರೂ ಕಳ್ಳರೆ, ಯಾವುದರಲ್ಲಿ? ಕೆಲಸ ಕಳ್ಳರು. ಜಾಸ್ತಿ ಸಂಬಳ ಬರಬೇಕು, ಕಮ್ಮಿ ಗಂಟೆ ಕೆಲಸ ಮಾಡಬೇಕು, ಇದು ಪ್ರತಿಯೊಬ್ಬನ ದುಡಿತದ ಫೀಚರ್, ಸೂತ್ರ ಅವರದ್ದು. ಪ್ರಯೋಜನ ಏನಾಗತ್ತೆ ಕೇಳ್ತಾರೆ, ಸಂಬಳ ಜಾಸ್ತಿ ಇರಲಿ, ದುಡಿಮೆ ಕಡಿಮೆ ಇರಲಿ ಅಂತ. ಇಂಥದ್ರಿಂದ ಅವನು ಬೆಳೆಯುವುದಿಲ್ಲ, ಸಮಾಜವು ಬೆಳೆಯುವುದಿಲ್ಲ. ಇಂಥದ್ದು ಪ್ರತಿಯೊಬ್ಬರದ್ದಾಗಿಬಿಟ್ರೆ ನಾಳೆ ಕಮ್ಮಿ ಆಗ್ತಾ ಬರ್ತದೆ. ಇಂಥದ್ದು ಕೆಲಸದ ಹವರ್ಸ್, ಸಂಬಳ ಜಾಸ್ತಿ ಆಗ್ತಾ ಬರ್ತದೆ. ಇದರಿಂದ ಸೋಮಾರಿತನ ಬೆಳೀತದೆ, ಭೋಗ ಐಶ್ವರ್ಯಗಳ ಲಾಲಸೆ ಆಗಿ ಹೋಗುತ್ತೆ ಹೊರತು ಕೆಲಸ ಏನಾಗುವುದಿಲ್ಲ, ನಿತ್ರಾಣ ಆಗುತ್ತೆ ಕೆಲಸ. ಅದರಿಂದ ಹೇಳ್ತಾನೆ, ಶಕ್ತಃ ಜಿತಾತ್ಮ ಮಾನ ಸಂಯುತ ಸತೇ ಮಂತ್ರ ಸಹಾಯ ಸ್ಯಾತ್ ಸರ್ವಾಸು ಸರ್ವಾವಸ್ಥಾ ಪರೀಕ್ಷಿತ. ಎಲ್ಲ ಅವಸ್ಥೆಯಲ್ಲೂ ಪರೀಕ್ಷೆ ಮಾಡಿಕೊಂಡ ನಂತರ ಅಂತವನ ನೀನು ಈ ಗುಣಲಕ್ಷಣವುಳ್ಳವನನ್ನು, ಒಳ್ಳೆಯವನ ಸಹಾಯವನ್ನು ನೀನು ಪಡಿಬಹುದು. ಅವನು ನಿನಗೆ ಮಂತ್ರಿ ಆಗ್ತಾನೆ. ನಿನ್ನ ಆಲೋಚನೆಗಳಿಗೆ, ನಿನ್ನ ವಿಚಾರಗಳಿಗೆ, ನಿನ್ನ ಎಸ್ಟಾಬ್ಲಿಷ್ಮೆಂಟ್ಗಳಿಗೆಲ್ಲ ಅವನು ನಿನಗೆ ಸಹಾಯ ಮಾಡ್ತಾನೆ, ಹತ್ತಿರ ಇರ್ತಾನೆ. ಅಂಥವರನ್ನು ಮಾಡಿಕೊ ಅಂತ. ಇನ್ನು ಕೇಳು, ಅಥವಾ ಊರ್ಧ್ವಂ ಅಮಾತ್ಯಾನಾಂ ಪರೀಕ್ಷೆತ ಗುಣಗಳು. ಮಂತ್ರಿಗಳ ದೋಷ ಏನು, ಗುಣ ಏನು ಅಂತ ನಾವು ಪರೀಕ್ಷೆ ಮಾಡಬೇಕು. ಮಂತ್ರಿಗಳು ಹೇಗಿರ್ತಾರೆ, ಹೇಗಿರಬೇಕು, ನಿನ್ನವರು ಮಂತ್ರಿ ಆಗ್ಬೇಕು ಹೇಳಿದ್ರು. ನಿನ್ನೊಟ್ಟಿಗೆ ಇರುವವರವರು, ಸಲಹೆಗಾರರು ಹೌದು, ನಡೆಸಿಕೊಡುವವರು ಹೌದು, ಕೆಲಸ ಮಾಡುವವರು ಹೌದು. ಕೇಳಲಿಕ್ಕೆ ಮಾತ್ರ ಅಲ್ಲ, ನಡೆಸಲಿಕ್ಕೆ ಬರ್ತಾರೆ. ಅವರದ್ದು ಲೆಕ್ಕಾಚಾರ ಮಾಡಬೇಕು ರಾಜ. ಯಾಕೆ? ರಾಜ ಒಳ್ಳೆಯವನಲ್ವಾ, ಸಂಯತಾತ್ಮ ಕೃತಪ್ರಜ್ಞ ಮತ್ತೆ ಭೂತಿಕಾಮಶ್ಚ ಭೂಮಿಪಃ. ರಾಜನಿಗೆ ಬೆಳೆಯಬೇಕು ಅಂತ ಉಂಟು, ದೇಶ ಬೆಳೆಸಬೇಕು ಅಂತ ಉಂಟು, ಐಶ್ವರ್ಯ ಪಡಿಬೇಕು ಅಂತ ಉಂಟು, ದರ್ಬಾರ್ ತೋರಿಸಬೇಕು ಅಂತ ಉಂಟು. ಒಳ್ಳೆ ಓದಿಕೊಂಡಿರ್ತಾನವ, ತನ್ನ ಮೇಲೆ ಅವನಿಗೆ ಪ್ರಭುತ್ವ ಇರ್ತದೆ. ಒಳ್ಳೆ ರೀತಿಯಾದಂತಹ ತನ್ನ ಮನಸ್ಸಿನ ಮೇಲೆ, ತನ್ನ ದೇಹದ ಮೇಲೆ, ತನ್ನ ಮೇಲೆ ಅವನಿಗೆ ಒಳ್ಳೆ ರೀತಿಯಾದಂತಹ ಅಭಿಪ್ರಾಯ ಇದೆ. ಅಂತವನು ಒಳ್ಳೆಯವನನ್ನು ಮಾಡಬೇಕಾ ಬೇಡವಾ?
ಹತ್ತಿರ ಬಂದವನು ಹೇಗಿರ್ಬೇಕು ಗೊತ್ತಾಗೋದು ಬೇಡವಾ? ಅವನಲ್ಲಿ ತಪ್ಪೇನಿದೆ ಒಪ್ಪೇನಿದೆ ಸರಿ ಮಾಡಿಸುವುದು ಹೇಗೆ ಅನ್ನೋದು ತಿಳಿಬೇಕಾ ಬೇಡವಾ? ಈಗ ನೋಡುವ ತಿಳಿಲಿಕ್ಕೆ ಬರುವ ಅಂದ ಪರೀಕ್ಷೆ ಯಾರ ಹತ್ರ ಮಾಡಿಸುವುದು? ಸಂಬಂಧಿ ಪುರುಷೈಹಿ. ನಮಗೆ ಯಾರು ಮಂತ್ರಿಗಳಾಗಬೇಕೆನ್ನುವುದನ್ನು ನೋಡಲಿಕ್ಕೆ ನಮಗೆ ಬೇಕಾದವರನ್ನು ಬಿಡಬೇಕು. ಅವರು ಚೆನ್ನಾಗಿ ಹೇಳುತ್ತಾರೆ. ಆಪ್ತೈಹಿ, ಮತ್ತೆ ಸಂಬಂಧಿಗಳು ಕೆಲವರೆಲ್ಲ ಟೊಪ್ಪಿ ಹಾಕುವವರು ಇರ್ತಾರೆ. ಈಗ ಸಿಗಲಿ ನಾನು ಅವನಿಗೆ ಬೆಪ್ಪನನ್ನು ಕುಳ್ಳಿರಿಸಿ ಬಿಡ್ತೇನೆ, ನಾಳೆ ದೇಶ ದಿವಾಳಿ ಆಗ್ತದೆ ನೋಡಿ ಅಂತ. ಹಾಗಾಗುವುದಿಲ್ಲ. ನಿನಗೆ ಅವನು ಗೊತ್ತುಂಟ ಅಂತ ತಿಳ್ಕೊ, ನಿನಗಿಷ್ಟ ಅಂತ ನೋಡ್ಕೊ, ನಿನಗಿಷ್ಟಾದ ಸಂಬಂಧಿಗಳಿಂದ ಮಾತಾಡಿಸು, ಮಂತ್ರಿಗಳನ್ನು ಹುಡುಕಿಸು, ಅವರ ಗುಣದೋಷಗಳನ್ನೆಲ್ಲ ಪರಿಚಯ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಅಭಿಜಾತೈಹಿ ಸ್ವದೇಶಜೈಹಿ, ಎಲ್ಲಿಂದ ಯಾರಿಂದಲೂ ಕರೆದು ಯಾರದೋ ಪರೀಕ್ಷೆ ಮಾಡುವುದಲ್ಲ, ಇಲ್ಲಿಯವರ ಪರೀಕ್ಷೆ ಇಲ್ಲಿಯವರಿಂದ ಮಾಡಿಸಬೇಕು. ಅವ್ರಿಗೆ ಗೊತ್ತಿರ್ತದೆ ಕುಲ ಗೋತ್ರ ನಾಮ ಎಲ್ಲ. ಮತ್ತೆ ಒಳ್ಳೆಯವರಿಂದ ಮಾಡಿಸು, ಯಾಕೆಂದ್ರೆ ಇನ್ಫ್ಲುಯೆನ್ಸ್ ಆಗ್ತದೆ. ಯಾಕೆಂದ್ರೆ ಹುಟ್ಟಿನ ವ್ಯವಸ್ಥೆ ಎನ್ನುವುದು ಪಿತೃಗುಣ ಮಾತೃಜಾತಿ ಸುತಾನಾಮ್ ಎನ್ನುವುದೊಂದು ಸೂತ್ರ. ಹುಟ್ಟುವಾಗ ಹೇಗಿರುತ್ತಾನೆ ವ್ಯಕ್ತಿ ಕೇಳಿದ್ರೆ ಜೀವಕ್ಕೆ ಜೀವ ಸಂಬಂಧ ಇಲ್ಲಿ ಎನ್ನುವುದು ಸತ್ಯ. ಆದ್ರೆ ಇನ್ಫ್ಲುಯೆನ್ಸ್ ಎನ್ನುವುದೊಂದುಂಟಲ್ಲ, ಅಲ್ಲಿ ಬಂದಿರತಕ್ಕಂಥ ಕೋಶದ ವ್ಯವಸ್ಥೆ ಒಂದುಂಟಲ್ಲ, ಅದು ಹೇಗೆ ಕೇಳಿದ್ರೆ ಹೆತ್ತಬ್ಬೆ ಹೆತ್ತದ್ದು ಮಾತ್ರ, ಹೊತ್ತದ್ದು ಮಾತ್ರ, ಮತ್ತೆ ತಯಾರಿಸಿದ್ದು ಇಲ್ಲ. ನೆನಪಿಟ್ಕೊಳ್ಳಿ, ಗರ್ಭದ ಚೀಲದ ಒಳಗೆ ತಯಾರಿ ಆಗಿದೆ, ಬಟ್ ಆ ಗರ್ಭದ ಚೀಲದಲ್ಲಿ ಆ ಹೆಣ್ಣು ಮಗಳು ತಯಾರಿಸಿದ್ದಲ್ಲ, ಅವಳು ಹೊತ್ಕೊಂಡದ್ದು ಮತ್ತೆ ಎತ್ತತ್ತು. ಹಾಗಾದ್ರೆ ಒಳಗೆ ಹಾಕಿದ್ದು ಹೇಗೆ? ಅದು ಗಂಡಿನಿಂದ. ಅದರಿಂದ ಗಂಡಿನ ಸೊತ್ತು ಅಲ್ಲಿ ಬೆಳೆದಿದೆ. ಅದರಿಂದ ಇಲ್ಲಿ ಪೂರ್ತಿ ಗುಣಲಕ್ಷಣಗಳೆಲ್ಲ ಗಂಡಿದೆ, ಪಿತೃಗುಣ. ಮತ್ತು ಹುಟ್ಟಿ ಬಂದದ್ದು ಎಲ್ಲಿಂದ ಎನ್ನುವುದರಿಂದ ಅದರ ಜಾತಿ ಹಾಕುವಾಗ ಕಾಲಮಿನಲ್ಲಿ ತಾಯಿದೆ ಆಗ್ಲಿಕ್ಕೆ. ಅದರಿಂದ ಭೀಮಸೇನನಿಂದ ಹುಟ್ಟಿದ ಘಟೋತ್ಕಚ ಅವನು ತಾಯಿಯ ಜಾತಿಯಾಗಿ ರಕ್ಕಸ ಅನಿಸಿಕೊಂಡ. ಆದ್ರೆ ಭೀಮಸೇನ ಗುಣವಂತಿಕೆಯನ್ನು ಬೆಳೆದು ಉದಾತ್ತನಾದ ನಾಯಕನಾಗಿ ಬೆಳೆದ. ಹಿಡಿಂಬನಂತೆ ದುರುಳ ಧೂರ್ತನೂ ಆಗಲಿಲ್ಲ, ಭೀಮನಂತೆ ಬಹಳ ಪರಾಕ್ರಮಿಯಾದ ಗಂಡುಗಲಿ ಭಕ್ತನೆನಿಸಿಕೊಳ್ಳುವ ಕೃಷ್ಣನದ್ದು ಆಗಿ ಹೋದ. ಪಾಂಡವರ ನೆಚ್ಚಿನವನೆನಿಸಿಕೊಂಡ. ಆದರೆ ಹೆತ್ತಬ್ಬೆ ಹಿಡಿಂಬೆ ರಕ್ಕಸಿ ಕಮಲಬಾಲಿಕೆ ಕೇಳಿರ್ಬೋದು ಅವಳ ನಿಜವಾದ ಹೆಸರು. ಹಾಗಾಗಿ ಅವನು ರಾಕ್ಷಸ ಜಾತಿಯಲ್ಲಿ ರಾಕ್ಷಸ ದೇಹದ ಮೈಕಟ್ಟಿನಲ್ಲಿ ರಾಕ್ಷಸರಂತೆ ಬಂದಿದ್ದ. ಇದು ಮಾಮೂಲಿ, ಹೆಚ್ಚಾಗಿ ಸುಮಾರಾಗಿ ನಿಜವಾಗಿ. ಅದಕ್ಕೆ ನಾನು ಕಾರಣ ನಿಮಗೆ ಹೇಳಿದ್ದೆ ಹೇಗೆ ಅಂತ ಹೇಳಿ. ಹೀಗಾಗಿ ಈ ತಂದೆಯ ಗುಣವಂತಿಗೆ ಬರಲಿಕ್ಕೆ ಹೋಗಿ ಒಳ್ಳೆಯ ವಂಶದಲ್ಲಿ ಬಂದವರನ್ನು ಹೆಕ್ಕಿಕೋ ಅಂತ ಅಂತವರಲ್ಲಿ ಪರೀಕ್ಷೆ ಮಾಡಿಸಿದ್ರೆ ಆ ಪರೀಕ್ಷೆಯಲ್ಲಿ ಗುಣವಂತಿಕೆ ಗುಣಮಟ್ಟ ಜಾಸ್ತಿ ಇರುತ್ತದೆ. ಅಭಿಜಾತೈಹಿ ಸ್ವದೇಶಜೈಹಿ ಆಹಾರ್ಯೈಹಿ, ಮತ್ತು ಯಾವುದೋ ಆಮಿಷಗಳಿಗೆಲ್ಲ ಸೋಲುವವರು ಆಗಬಾರದು. ಅಂತವರಲ್ಲಿ ಕೇಳಿ ಪ್ರಯೋಜನ ಇಲ್ಲ. ಅಂತವರು ಅಂಥದ್ದೇ ರೀತಿಯಿಂದಲೇ ಪ್ರಯೋಗ ಮಾಡ್ತಾರೆ. ಆದ್ರಿಂದ ಯಾರು ಎಂದೂ ಸಹ ಯಾವುದಕ್ಕೂ ಬಲಿ ಬೀಳುವುದಿಲ್ಲ, ತಮ್ಮನ್ನು ತಾವು ಮಾರಿಕೊಳ್ಳುವುದಿಲ್ಲ, ಯಾವುದೋ ವಿಷಯಗಳಿಗೆ ಸೋತು ಹೋಗುವುದಿಲ್ಲ. ಅಂತವರಿಂದ ಅವ್ಯಭಿಚಾರೈ, ನಡತೆ ಕೆಡದವರಿಂದ, ಒಳ್ಳೆ ನಡತೆಯವರಿಂದ ನೀನು ಸರ್ವಶಃ ಸುಪರೀಕ್ಷಿತೈ, ಅವರನ್ನು ಒಳ್ಳೆ ರೀತಿಯಿಂದ ನೀನು ಪರೀಕ್ಷೆ ಮಾಡಿ ಅವರಿಗೆ. ನೋಡಿ, ಅಧ್ಯಾಪಕರಿಗೆ ಪರೀಕ್ಷೆ ಆಗದಿದ್ರೆ ಅವರು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡೋದಂಥದ್ದು ಇವತ್ತು. ಆದ್ರಿಂದಲೇ ನಾವು ಟೀಚರ್ಸ್ ಟ್ರೈನಿಂಗ್ ಅಂತ ಬೇರೆ ಮಾಡುದು. ಅಧ್ಯಾಪಕರಿಗೆ ಹೇಳಿಕೊಡ್ಲಿಕ್ಕೆ ಉಂಟು, ಮತ್ತೆ ಹೇಳಿಕೊಡೋ ಅವನಿಗೂ ಹೇಳಿಕೊಡುವುದುಂಟು, ಮತ್ತೆ ಮುಗಿಯುವುದಿಲ್ಲ. ಆದ್ರಿಂದ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಹೇಳಿಕೊಡುವ ಮುಂಚೆ ಅಧ್ಯಾಪಕ ಕಲಿತು ಬರಬೇಕು. ಅವನಿಗೆ ಕಲಿಸುವ ಕತೆ ಗೊತ್ತಿರಬೇಕು, ಅದನ್ನು ನಾವು ಇನ್ನೊಬ್ಬರಿಂದ ಕಲಿತಿರ್ಬೇಕು. ಅದನ್ನು ಒಳ್ಳೆ ಪರೀಕ್ಷೆ ಮಾಡಿ ಇಂಥವರನ್ನು ನೋಡಿ ಸಂಬಂಧಿಗಳು ಅವರು ಸಿಕ್ಕಿ ಬೀಳುವುದಿಲ್ಲವ, ಮೋಸ ಮಾಡುವುದಿಲ್ಲವ ಎಲ್ಲ ನೋಡಿಕೊಂಡು ದೊಡ್ಡವರ ಗುಣವಂತರ ನಡತೆ ಒಳ್ಳೆಯವರಂತೆಲ್ಲ ನೋಡಿಕೊಂಡು ಅಂಥವರಿಂದ ನಿನ್ನ ಮಂತ್ರಿಮಂಡಲಕ್ಕೆ ಬೇಕಾದವರು ಯಾರು ಎನ್ನುವುದನ್ನು ಪರೀಕ್ಷೆ ಮಾಡಿಸ್ಲಿಕ್ಕೆ. ನೋಡಿ, ಹಿಂದೆ ಎಂಟ್ರೆನ್ಸ್ ಪರೀಕ್ಷೆ ಇತ್ತು, ನೋಡಿಕೊಳ್ಳಿಕ್ಕೆ ಇತ್ತು. ಸುಮ್ಮನೆ ಆಗುವುದಿಲ್ಲ. ಖಾಲಿ ಮೋರೆ ನೋಡಿ ಮೈಕಟ್ಟು ನೋಡಿ ಯಾರನ್ನು ಸೆಲೆಕ್ಟ್ ಮಾಡುತ್ತಿರಲಿಲ್ಲ. ಒಳ್ಳೆಯವರು ಬರಬೇಕಂದ್ರೆ ಯೌನಾಹ ಶ್ರೌತಾಹ ತಥಾ ಮೂಲಾಹ ತಥೈವಾಪಿ ಅನಹಂಕೃತಾಹ, ಅಹಂಕಾರ ಜಂಬ ಪಡುವವರೆಲ್ಲ ಬೇಡ ನಮಗೆ. ಬಿಂಕದ ಮಂದಿಗಳೆಲ್ಲ ಮಂತ್ರಿಗಳಾಗುವುದಿಲ್ಲ. ಮತ್ತೆ ನಾನು ರಾಜನಿಗೆ ಕಮ್ಮಿ ಏನು ತಿಳ್ಕೊಂಡ್ರೆ ಅದನ್ನ ಅಹಂಕಾರ ಗರ್ವ ಪಡೆದವರು ನಮಗೆ ಬೇಕು. ಮತ್ತು ಒಳ್ಳೆ ಓದಿದವರು ಬೇಕು, ಶ್ರೌತಾಹ ಕೇಳಿಕೊಂಡವರು, ಅಧ್ಯಯನ ಮಾಡಿದವರು ಬೇಕು ಎಲ್ಲ ವಿಷಯಗಳ ಬಗ್ಗೆ. ಮತ್ತೆ ಅವರದ್ದು ಮೂಲ ಚೆನ್ನಾಗಿರಬೇಕು, ವಂಶ ಪರಂಪರೆ ಒಳ್ಳೆ ಪರಂಪರೆಯಲ್ಲಿ ಬಂದಿರಬೇಕು. ಯೌನಾಹ, ಮತ್ತೆ ಹೆತ್ತದ್ದು ಸರಿ ಇರಬೇಕು, ಆ ಬಗೆಯೂ ಚೆನ್ನಾಗಿರಬೇಕು. ಜಾತಿ ವಂಶ ಕುಲ ಎಲ್ಲ ಚೆನ್ನಾಗಿ ಬರಬೇಕು ನಮಗೆ.
ಅಂಥವರು ನಮಗೆ ಆದರೆ ಪರಂಪರೆ ಉಳ್ಳವರಾಗಿದ್ರೆ ಅಂಥವರು ನಮಗೆ ಒಳ್ಳೆ ರೀತಿಯ ಮಂತ್ರಿಗಳಾಗ್ತಾರೆ. ಕರ್ತವ್ಯ ಭೂತಿಗಾಮೇನ ಪುರುಷೇಣ ಬಭೂಷತ. ಎತ್ತರಕ್ಕೆ ಏರಬೇಕೆನ್ನತಕ್ಕಂಥ ರಾಜನ ಆಸೆಯನ್ನು ಕೇಳಿದ ಇಂಥವರನ್ನು ಮಾಡಿದಾಗ ಮಾತ್ರ ಆಗ್ತದೆ. ಕೆಟ್ಟ ವರ್ಗದವರನ್ನು, ಸಂಸ್ಕಾರಹೀನರನ್ನು, ತುಂಬ ತಲೆಯಲ್ಲಿ ತುಂಬಿಸಿಕೊಂಡವರನ್ನೆಲ್ಲ ಅಹಂಕಾರ ಅಂಥವರನ್ನೆಲ್ಲ ಮಾಡಿಕೊಂಡು ಪ್ರಯೋಜನ ಆಗುವುದಿಲ್ಲ ಅಂತ ಮೊದಲೇ ಹೇಳುತ್ತಾರೆ. ಯಶಾಂ ವೈನೈಕಿ ಬುದ್ಧಿ, ನಿಜವಾಗಿ ನಯ ಬುದ್ಧಿ, ವಿನಯದ ಬುದ್ಧಿ. ಬುದ್ಧಿ ಏನ್ ಮಾಡುತ್ತೆ? ನಿಜವಾದ ಬುದ್ಧಿ ಆಗಿದ್ರೆ ವಿದ್ಯಾ ದದಾತಿ ವಿನಯಂ ಅಂತ ಅವನನ್ನು ತಗ್ಗಿ ಬಗ್ಗಿ ಬದುಕಿಸ್ತದೆ, ನಡೆಸ್ತದೆ. ಯಾಕೆಂದ್ರೆ ಕಲಿಯಲಾರದು ಬೇಕಾದಷ್ಟು ಕಲಿಯಬೇಕಾದ್ದು, ಕಲಿಯಲಾರದ್ದು ಬಹುತೇಕ ಬೇಕಾದಷ್ಟು ಇದೆ ಅಂತ ಅವನಿಗೆ ಅರ್ಥ ಆಗುತ್ತೆ ಕಲಿದಾಗ. ಹೇಳಿಕೊಳ್ತಾನೆ ಅವನು, ಜ್ವರ ಇವ ಮಧೋಮೇ ವ್ಯಪಗತಃ ಅಂತ. ಯದಾ ಕಿಂಚಿಜ್ಞೋಹಂ ಅಂತಾನೆ. ನನಗೊಂಚೂರು ಗೊತ್ತಿದ್ದಾಗ ನಾನೇ ಬುದ್ಧಿಮಂತ, ನಾನೇ ಪಂಡಿತ ಅಂತ ಭಾರಿ ಗಮ್ಮತ್ತಿದ್ದೆ. ಹಾಗೆ ನಾನು ಬುದ್ಧಜನ ಸಕಾಶ ತಿಳಿದವರಿಂದ ಚೂರು ಚೂರು ತಿಳ್ಕೊಂಡಾಗ ನನಗೆ ಗೊತ್ತಾಯ್ತು ತಿಳಿಲಿಕ್ಕೆ ಗಂಡಾವಟ್ಟೆ ಉಂಟು, ಇದು ತಿಳಿದು ಮುಗಿಯುವಂಥದ್ದಲ್ಲ, ನಾನೇ ತಿಳಿದದ್ದು ಏನೂ ಅಲ್ಲ ಅಂತ. ಹೀಗಾಗಿ ನನಗೆ ನಿಧಾನಕ್ಕೆ ಈ ವಿದ್ಯೆಯ ಮದ ಏನಿತ್ತು ಅದೀಗ ಜ್ವರ ಹೋದ ಅದೇ ಹೋಗ್ತಾ ಉಂಟು. ಅಂದ್ರೆ ಜ್ವರ ಹಿಡಿಯುವುದು ಒಮ್ಮೆಲೆ ಬಡಮ್ಮನೆ ಹಿಡಿತದೆ, ಮತ್ತು ಬಿಡುವಾಗ ನಿಧಾನ ಬಿಡುತ್ತದೆ. ಇದು ಕ್ರಮ. ಜ್ವರ ಒಮ್ಮೆಲೆ ಹೋಗುವುದಿಲ್ಲ, ಬರುವಾಗ ಜೋರಾಗಿ ಬರ್ತದೆ, ಹೋಗುವಾಗ ನಿಧಾನಕ್ಕೆ ವಾರಗಟ್ಟಲೆ ಇದ್ದು ಮೆಲ್ಲಕ್ಕೆ ಮೆಲ್ಲಕ್ಕೆ ಕಮ್ಮಿ ಆಗ್ತಾ ಹೋಗ್ತದೆ. ಹಾಗೆ ನನಗೀಗ ನಿಧಾನಕ್ಕೆ ಜ್ವರ ಇಳಿದಾಗೆ ನನ್ನ ಸೊಕ್ಕು ಎಲ್ಲ ಕಲಿತದ್ದು ನಾನೇ ಅಂತ ಹೇಳಿಕೊಳ್ಳೋದೆಲ್ಲ ಬಿದ್ದೋಯ್ತು. ಯಾಕೆಂದ್ರೆ ಪುಟ ತಿರುಗಿಸಿದಾಗೆಲ್ಲ ಕಂಟೆಂಟ್ಸ್ ಪೇಜುಗಳೇ ರಾಶಿ ರಾಶಿ ಕಂಡಿದೆ. ಕೊನೆಗೆ ಅಯ್ಯಬ್ಬ ಇಷ್ಟೆಲ್ಲ ಉಂಟಾ ಅಂತ ಒಳಗೋಗುದು ಬಿಡು, ಅದಕ್ಕೆ ಅವರು ಮತ್ತೆ ಬಾರಾಗಿ ತೋರಿಸಿದ್ದಾರೆ, ಅಲ್ಲಿಗೆ ಹೋಗಿ ಅಂತ. ಮುಗಿಯಲಾರದ ಸಂಗತಿ, ಬಹಳ ವಿಚಿತ್ರವಾದದ್ದು. ಸಾಮಾನ್ಯ ಸಂಗತಿಯನ್ನು ಹುಡುಕುವುದೇ ಭಾರಿ ಕಷ್ಟ. ಸರಸ್ವತಿ ಪುಸ್ತಕ ಹಿಡಿದಿದ್ದಾಳೆ ನಮಗೊತ್ತು, ಇರಲಿ. ಪುಸ್ತಕದಲ್ಲಿ ಸರಸ್ವತಿಯನ್ನು ಪೂಜಿಸಬೇಕೆನ್ನುವುದು ಎಲ್ಲಿ ಸಿಗ್ತದೆ? ಕಷ್ಟ ಆಗ್ತದೆ ಈಗ ಹೇಳಲಿಕ್ಕೆ. ಅವಳು ಹಿಡ್ಕೊಂಡದ್ದು ಪುಸ್ತಕ ಸರಿ, ಅವಳು ಪುಸ್ತಕದ ಅಭಿಮಾನಿ ಸರಿ, ವಿದ್ಯಾದಿ ದೇವತೆ. ಆ ವಿದ್ಯಾದೇವತೆಯನ್ನು ನಾವು ಹೇಗೆ ಪೂಜೆ ಮಾಡುವುದು? ಪುಸ್ತಕದ ಮಾಧ್ಯಮದಲ್ಲಿ ಪೂಜೆ ಮಾಡುವ ಕಥೆ ಹೇಗೆ ಅಂತ ಒಂದು ಮಾತು ಕೇಳಿದ್ರೆ ಇಷ್ಟೆಲ್ಲ ಪುಸ್ತಕ ಓದಿಕೊಂಡವರೆಲ್ಲ ಬಾಯಿ ಮುಚ್ಚಿ ಓಡ್ತಾರೆ. ಹೌದಲ್ಲ ಅಂತಾರೆ. ಇಷ್ಟು ಕಷ್ಟ ಇರುತ್ತೆ, ಸುಲಭ ಇಲ್ಲ. ಅದಕ್ಕೊಂದು 1000 ಕಡೆಯಲ್ಲಿ ಹುಡುಕಬೇಕಾಗತ್ತೆ. ಕೆಲವೇ ಪ್ರಶ್ನೆ ಮೊದಲ ಎರೆಸಾಗುವುದಿಲ್ಲ, ಮತ್ತೆ ಹುಡುಕುವುದೆಲ್ಲಿಗೆ? ಆದ್ರೆ ಇವರಲ್ಲಿ ಯಾರಲ್ಲಿ ಓದಿಕೊಂಡವರಲ್ಲಿ ಒಳ್ಳೆಯ ವಿನಯ ಕಾಣುತ್ತದೆ ಅಂತ ಬುದ್ಧಿ ಇರ್ತದೆ, ಅವರು ನಮಗೆ ಬೇಕು ಅಂತಾನೆ. ಪ್ರಕೃತಿಷ್ಠೈವ ಶೋಭನ, ಅವರ ಸ್ವಭಾವವು ಚೆನ್ನಾಗಿರ್ತದೆ. ನೋಡಿ, ಪ್ರಕೃತಿ ಅಂದ್ರೆ ಸ್ವಭಾವ. ಪ್ರಕೃತಿ ಸ್ವಾನ್ಯೋಕ್ಷತೆ ಎಂದು ಕೃಷ್ಣ ಹೇಳಿದ್ನಲ್ಲ ಅರ್ಜುನನಿಗೆ. ನೀನು ಬೇಡ ಹೇಳಿದ್ರು ಮಾರಾಯ, ನೀನು ಕ್ಷತ್ರಿಯ ಅಲ್ವಾ, ಯುದ್ಧ ಎಳಿತದೆ ನಿನ್ನನ್ನು, ಆಯುಧ ಹಿಡಿಸ್ತದೆ ನಿನ್ನನ್ನು, ಮತ್ತೆ ಹೊಡಿತಿ ಬಡಿತಿ ಆಗ್ತದೆ, ಕೂಗ್ತಿ ನೋಡದ, ಅದು ಸಹಜ. ಒಳ್ಳೆ ನಾಟಕ ಇತ್ತು, ನಾವು ಕೇಳಿಕೊಂಡದ್ದೆಲ್ಲ ಬಹಳ ನಾಟಕಗಳು, ಮೃಚ್ಛಕಟಿಕೆ ಇವೆಲ್ಲ. ಆ ಜೂಜಾಡುವವ ಸೋತಿರ್ತಾನವ, ಮತ್ತೆ ದುಡ್ಡು ಕೊಡ್ಲಿಕ್ಕೆ ಆಗದೆ ಪತ್ತಿಸಿ ಓಡ್ತಾನೆ, ಪಾಳು ಬಿದ್ದ ದೇವಾಲಯದಲ್ಲಿ ಹೋಗಿ ದೇವರನ್ನೇ ನಿಲ್ತಾನೆ. ಅಲ್ಲಿ ಎಂತ ನಿಲ್ಲುದು? ಇವರು ಹಿಡಿಲಿಕ್ಕೆ ಓಡಿ ಬಂದವರು, ದುಡ್ಡು ಕೊಟ್ಟವರು, ಆಡ್ಲಿಕ್ಕೆ ನಿಂತವರು ಓಡಿ ಬರ್ತಾರೆ, ನೋಡ್ತಾರೆ. ಆಗ ಅವ್ರಿಗೆ ಗೊತ್ತುಂಟು ಇದು ದೇವಸ್ಥಾನ, ಇದು ಪಾಳು ಬಿದ್ದದ್ದು, ಇಲ್ಲಿ ವಿಗ್ರಹ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಅವರು. ಇಲ್ಲಿ ಈಗ ವಿಗ್ರಹ ಕಾಣುತ್ತಾ ಉಂಟು, ಸತ್ತ ನಿಂತಿದೆ ಒಂದು. ಗೊತ್ತಾಯ್ತವರು, ಅವರು ಚೇಷ್ಟೆ ಮಾಡ್ತಾರೆ. ಗೊತ್ತಾಗಿ ಏನು ಮುಟ್ಟುವುದಿಲ್ಲ, ಮಾತಾಡಿಸುವುದಿಲ್ಲ, ಸುಮ್ಮನೆ ಅದರ ಎದುರೇ ತಮ್ಮ ಬಟ್ಟೆಯನ್ನು ಹಾಸಿ ಅದರಲ್ಲಿ ಜೂಜಾಡ್ಲಿಕ್ಕೆ ಶುರು ಮಾಡ್ತಾರೆ, ದಾಳ ಉರುಳಿ ಶುರು ಮಾಡ್ತಾರೆ. ಇಬ್ರು ಕೂತ್ಕೊಂಡು ನಾನು ಆಡೋದು ಅಂತ. ಆ ಕ್ಯೂರಿಯಾಸಿಟಿಯಲ್ಲಿ ಆಡುವಾಗ ಕಟ ಕಟ ಕಟಕ ಶಬ್ದ ಆಗ್ತದೆ, ಕಾಯಿದ್ದೆಲ್ಲ ಕೈಯಲ್ಲಿ ತಿಕ್ಕಿ ಹಾಕಬೇಕು ಕೆಳಗೆ ಬೋರ್ಡಿನ ಮೇಲೆ. ನನ್ಗೆ ಬಂತು, ನನ್ಗೆ ಸಿಕ್ಕಿದ್ದು, ನಾನು ಹಾಗೆ ಇವ್ರು ಕೂಗುವಾಗಿಬ್ಬರಲ್ಲಿ. ಇವ ಪ್ರತಿಮೆಯಾಗಿ ನಿಂತವ ಮಧ್ಯದಲ್ಲಿ ನಾನು ಆಡ್ತೇನೆ ಅಂತಾನೆ ಮರಲ್ಲ. ನೋಡಿ, ಸಿಕ್ಕಿಬಿದ್ದ ಈಗ ತನ್ನಷ್ಟಕ್ಕೆ ಓಡಿ ಬಂದವ. ಅಂದ್ರೆ ಆ ಕತ್ತಾ ಶಬ್ದ ನಿರ್ನಾಣಕಸ್ಯ ಹೃದಯಂ ಹರತಿ ಅಂತಾನೆ ಕವಿಯಲ್ಲಿ ಬರುವಾಗ ಶೂದ್ರಕ. ದುಡ್ಡಿಲ್ಲದವನನ್ನು ಹುಚ್ಚೆಬ್ಬಿಸ್ತದೆ ಈ ಜೂಜಿನ ಶಬ್ದ, ಈ ಮದಿರೆ ಅಂಗಡಿಯ ಸಾಲು, ಈ ಹೆಣ್ಮಕ್ಕಳು, ಇವೆಲ್ಲ ಹಾಗೆ. ಆದ್ರಿಂದ ಮನುಷ್ಯನನ್ನು ಮರಳುಗೊಳಿಸ್ತದೆ, ತಲೆ ಬಿಸಿ ಮಾಡಿಸ್ತದೆ. ಅಂಥವರನ್ನು ನೋಡಬೇಕು ಅಂತಾನೆ. ಅದರಿಂದ ಬಹಳ ಕಷ್ಟವಾಗಿ ತನ್ನ ಮೇಲೆ ತಾನು ಒಳ್ಳೆಯ ಸ್ವಭಾವವನ್ನು ಗಟ್ಟಿ ಮಾಡಿಕೊಂಡವ, ಪ್ರಭಾವಕ್ಕೆ ಒಳಗಾಗದವ ನಮಗೆ ಬೇಕು. ಯಾವುದೋ ಪ್ರಭಾವಕ್ಕೆ ಒಳಗಾದ್ರೆ ಸಿಕ್ಕಿಬೀಳುತ್ತೆ, ಬಹಳ ಚೆನ್ನಾಗಿರುತ್ತದೆ. ಇತ್ತೀಚೆಗೆ ಕೆಲವರು ಹೇಳಿಕೊಂಡು ತಿರುಗಿದ್ರು, ರಾಮ ಈ ನೆಲಕ್ಕೆ ಇತ್ತ ಬಂದವ ಮಂಗಗಳನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ರಾವಣನೆಡೆಗೆ ಸೀತೆಯನ್ನು ತರಲಿಕ್ಕೆ.
ಇಲ್ಲಿರತಕ್ಕಂಥ ನಮ್ಮನ್ನೆಲ್ಲ ಸಹಾಯಕ್ಕಾಗಿ ಕರ್ಕೊಂಡು ಹೋಗ್ಬೋದಿತ್ತಲ್ಲ, ಅಯೋಧ್ಯೆ ಬಿಟ್ಟು ಬಂದಿದ್ರು. ಯಾಕೆ ಕೇಳಿದರೆ ಬೇಡಂತೆ. ಯಾಕೆಂದ್ರೆ ಇವರನ್ನು ಕರ್ಕೊಂಡು ಹೋದ್ರೆ ನಂಬಲಿಕ್ಕೆ ಆಗುವುದಿಲ್ಲ. ಇವು ಎಲ್ಲಿಯಾದರೂ ಪಕ್ಷಾಂತರ ಮಾಡಿಬಿಟ್ರೆ, ರಾವಣ ಅಲ್ಲಿ ತೋರಿಸಿದ ಹುಡುಗಿಯರು ಅಥವಾ ಮಾಂಸದ ರಾಶಿಗಳು ಮತ್ತು ಇತರ ಬಂಗಾರದ ಲಂಕೆ ಇವನ್ನೆಲ್ಲ ತೋರಿಸಿಬಿಟ್ರೆ ಎಲ್ಲ ಅವರು ಮಾರು ಹೋಗ್ತಾರೆ, ಮತ್ತೆ ರಾಮ ಮಾತ್ರ ಉಳಿಬೇಕಾಗ್ತದೆ. ಅದಕ್ಕೆ ರಾಮ ಇವರನ್ನೆಲ್ಲ ಕರ್ಕೊಂಡು ಹೋಗಲಿಲ್ಲ ಅಂತ. ಇಷ್ಟು ಚೆನ್ನಾಗಿದೆ ವಿಶ್ಲೇಷಣೆ ನೋಡಿ. ಹಾಗೆ ಇವರು ಹೇಳ್ತಾರೆ, ಪ್ರಕೃತಿಶ್ಚೈವ ಶೋಭನ ಯೇಷಾಂ ವೈನೈಕಿ ಬುದ್ಧಿ. ಯಾರು ನಿಜವಾಗಿ ಓದಿಕೊಂಡವರು, ಯಾವುದಕ್ಕೂ ಮರುಳಾಗದೆ ಶುದ್ಧವಾದ ಅಂತಃಕರಣದಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡದೆ ಇರ್ತಾರೋ ಅಂತವರು ನಮಗೆ ಬೇಕು. ಅವರು ತೇಜಸ್ಸು, ಅವರದ್ದು ತೇಜಃ, ಧೈರ್ಯಂ, ಕ್ಷಮ, ಶೌಚಂ, ಅನುರಾಗ, ಸ್ಥಿತಿ, ಧೃತಿ, ಇವರಲ್ಲೆಲ್ಲ ಇನ್ನೊಬ್ಬರನ್ನು ಸೋಲಿಸುವ ಸಾಮರ್ಥ್ಯ ಇರ್ತದೆ. ಯಾರಿಗೂ ಬಗ್ಗುವುದಿಲ್ಲ. ಶತ್ರುಗಳೆದುರು ತಲೆ ಬಗ್ಗಿಸುವವರಲ್ಲ, ಬೆನ್ನು ತೋರಿಸುವವರಲ್ಲ. ಭಯಂಕರ ಧೈರ್ಯ ಇರ್ತದೆ, ಕನ್ವಿಕ್ಷನ್ ಇರ್ತದೆ, ಕಾನ್ಫಿಡೆನ್ಸ್ ಇರ್ತದೆ. ಎಲ್ಲವನ್ನು ಸಹಿಸಿಕೊಳ್ಳುತ್ತಾರೆ. ನಿಂದೆ ಆಗಲಿ, ಹೊಡೆತ ಆಗಲಿ, ದೂರ ಆಗಲಿ, ಇದನ್ನೆಲ್ಲ ಏಕ ಪ್ರಕಾರದಲ್ಲಿ ಹಾರುವುದಿಲ್ಲ. ಒಳ್ಳೆ ಶುದ್ಧತೆ, ಮಡಿವಂತಿಕೆ ಅದನ್ನೆಲ್ಲ ಕಾಪಾಡಿಕೊಳ್ಳುತ್ತಾರೆ. ಗಲೀಜು ಅವರಲ್ಲ, ಗಲೀಜು ಇಷ್ಟಪಡುವುದಿಲ್ಲ, ಅವರು ಹೇಸಿಗೆಯವರಲ್ಲ. ಪ್ರೀತಿ ವಿಶ್ವಾಸಗಳು ಎಲ್ಲದರ ಮೇಲೆ ಒಳ್ಳೆಯದಕ್ಕೆ ಬೇಕಾದಾಗ ಇದ್ದೇ ಇರ್ತದೆ. ಅನುಗುಣವಾಗಿ ಯಾರ ಮೇಲೆ ಎಂಥ ರೀತಿಯ ಪ್ರೀತಿ ಇರಬೇಕು ಹಾಗೆ ಅದನ್ನು ಪ್ರೀತಿಸ್ತಾನೆ. ಸಿಕ್ಕಾಬಟ್ಟೆ ಎಲ್ಲ ಸಿಕ್ಕಾಬಟ್ಟೆ ಕಮ್ಮಿಯೂ ಅಲ್ಲ, ದ್ವೇಷ ಅಲ್ಲ, ತದನುಗುಣವಾದಂತಹ ಅನುರಾಗ ಅವರದ್ದು. ಹಾಗೆ ಒಳ್ಳೆ ರೀತಿಯಾದಂತಹ ಸ್ಥಿತಿ, ಒಂದರಲ್ಲಿ ಗಟ್ಟಿಯಾಗಿ ನಿಂತಿರ್ತಾರೆ. ಕ್ಷಣಕ್ಕೊಮ್ಮೆ ಬದಲಿಸುವುದಿಲ್ಲ, ವ್ಯತ್ಯಾಸ ಆಗುವುದಿಲ್ಲ. ಈ ರೀತಿಯಾಗಿ ಆಲೋಚನೆ ಮಾಡಿಯೇ ಒಂದು ಕಡೆಯಲ್ಲಿ ಅವರು ನೆಲೆಗೊಳ್ಳುತ್ತಾರೆ. ಇಂತಹ ಕೃಷ್ಣ ಅಂತೂ 2-3 ಬಗೆಯ ಧೃತಿಸ್ಸಾ ಪಾರ್ಥರಾಜಸ್ಸಿ ಅಂತ ಹೇಳುತ್ತಾನೆ. ಯಯ ಬುದ್ಧಿ ಧಾರೆಯತೆ ಎಲ್ಲ ಹೇಳಿಕೊಂಡು, ಹಾಗಾಗಿ ಯಾವ ರೀತಿಯಾಗಿ ತನ್ನನ್ನು ತಾನು ಹೋಲ್ಡ್ ಮಾಡಿಕೊಳ್ಳುತ್ತಾನೋ ಅಂತವ ನಮಗೆ ಮಂತ್ರಿಯಾಗಿ ಬರಬೇಕು. ಪರೀಕ್ಷೆ ಗುಣಾನ್ ಇವನ ನಿತ್ಯಂ ಪ್ರೌಢಭಾವಾನ್ನು ದುರಂಧರಾನ್ ಮೆಚ್ಯೂರ್ಡ್, ಬಾಲಿಶವಾದ ವಾದ ಇಲ್ಲ, ಎಲ್ಲದರ ಲೇಜಿನೆಸ್ ಇಲ್ಲ, ಬಹಳ ಒಳ್ಳೆ ಆಕ್ಟಿವ್ ಆಗಿ ಎತ್ತರ ಗಟ್ಟಿತನವನ್ನು ಕಾಪಾಡಿಕೊಂಡು ಸಮರ್ಥವಾಗಿ ಕೊಟ್ಟ ಕೆಲಸವನ್ನು ನಿರ್ವಹಿಸುವ, ನಡೆಸಿಕೊಡುವ ಸಾಮರ್ಥ್ಯವುಳ್ಳವರನ್ನು ಚೆನ್ನಾಗಿ ನೋಡಿಕೊಂಡು ಪಂಚ ಉಪಧಾ ವ್ಯತೀತಾಂಶ ಕುರಿಯಾದ ರಾಜ ಅರ್ಥಕಾರಣ 5 ಮಂತ್ರಿಗಳನ್ನು ಮಾಡಬೇಕಂತ. ಉಪಧಾ ವ್ಯತೀತಾನ್ ಕಪಟ ಇಲ್ಲದವರು, ಒಂದು ದೃಷ್ಟಿಯಿಂದ 5 ಬಗೆಯ ಕಪಟ ಇಲ್ಲದವರು ಅಂತ ಅರ್ಥ ಕಾಣ್ತದೆ. ಪಂಚೋಪಧಾ ವ್ಯತೀತಾಂಶ ಅಂತ ಅಂದ್ರೆ 5 ಇಂದಿರಗಳಲ್ಲಿಯೂ ಕಪಟ ಇಲ್ಲದವರು. ಅವರಿಗೆ ನಾವು ಊಟ ಹಾಕಿಸಿ ನೋಡುತ್ತೇವೆ, ಬಗೆ ಬಗೆಯ ತಿಂಡಿ ತಿನ್ನಿಸಿ ನೋಡುತ್ತೇವೆ. ಅದರಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತಾನೋ, ತಪ್ಪು ಹೇಳ್ತಾನೋ, ಸುಳ್ಳು ತಿಳಿಸ್ತಾನೋ, ಹಾಗೆ ಅವನಿಗೆ ಮೈ ಸ್ಪರ್ಶವನ್ನು ಹುಡುಗಿಯರದ್ದು ದುಡ್ಡಿನದ್ದು ಎಲ್ಲ ಕೊಟ್ಟು ನೋಡುತ್ತೇವೆ. ಹಾಗೆ ಒಳ್ಳೆಯ ಪರಿಮಳದ, ಹಾಗೆ ಒಳ್ಳೆಯ ದೃಶ್ಯದ, ಒಳ್ಳೆಯ ರಾಗದ, ಕೆಲವರೆಲ್ಲ ಗಾಯಂತಂ ಸ್ತ್ರೀಯ ಕಾಮಯಂತೆ ಅಂತ ಹಾಡಿದರೆ ಕೆಲವರೆಲ್ಲ ಫ್ಯಾಂಟ್ ಆಗಿಬಿಡ್ತಾರೆ. ಅಲ್ಲಿ ಇನ್ಸ್ಟ್ರೂಮೆಂಟ್ ಮಾಡಿದರೆ ಇನ್ನಷ್ಟು ತಮ್ಮ ಹೃದಯವನ್ನು ಕರಗಿಸಿ ಬಿಡ್ತಾರೆ. ಕುಣಿದ್ರೆ ಅಂತ ಕೇಳುವುದೇ ಮತ್ತೆ ಬೇಡ, ಅವರು ತಲೆ ಅಡಿ ಹಾಕಿ ಕಾಲಲ್ಲಿ ನೋಡ್ತಾರೆ ಅಡಿಯಲ್ಲಿ ಏನುಂಟು ಅಂತ. ಹೀಗಾಗಿ ಮನುಷ್ಯರನ್ನು ಬಗ್ಗಿಸುವ ವಿಷಯಗಳು ಬೇಕಾದಷ್ಟಿವೆ. ಗೀತೆ, ವಾದ್ಯ, ನೃತ್ಯ ಎಲ್ಲ. ಇದನ್ನೆಲ್ಲ ನಿಜವಾಗಿ ನಚಿಕೇತನಿಗೆ ಯಮ ಇಟ್ಟ. ಬಂದಾಗ ಅವನು ಕೇಳಿಕೊಂಡ, ನಚಿಕೇತ ನನಗೆ ದೇವರ ವಿದ್ಯೆ ಬೇಕಾಗ್ತದಲ್ಲ, ಹೇಳಿಕೊಡ್ತೀಯಾ ಅಂತ. ಹೇಳಿಕೊಡಬೇಕು ಅವನು ವರ ಕೇಳಿದ್ದಕ್ಕೆ. ಅದೆಲ್ಲ ಬೇಡ ಮಾರಾಯ, ನಮ್ಮಲ್ಲೇ ಸಸೂತ್ರ, ಅದಕ್ಕೆಲ್ಲ ತೀರ್ಮಾನ ಆಗಲಿಲ್ಲ. ನಾವು ಸಭೆ ಸೇರುವುದು, ಮಂಗಳ ಮಾಡುವುದು, ಹೋಗುದು, ಮತ್ತೆ ಪುನಃ ಅದೇ ಸಬ್ಜೆಕ್ಟ್, ಮತ್ತೆ ಸಭೆ ಸೇರುವುದು, ಚರ್ಚೆ ಮಾಡುವುದು, ಸಂಬಳ ತಗೊಳ್ಳುವುದು, ಹೋಗುದು. ನಮ್ಮಲ್ಲಿಯೂ ತೀರ್ಮಾನ ಆಗಲಿಲ್ಲ. ದೇವೇಹಿ ವಿಚಿಕಿತ್ಸಿತಂ ಪುರ ಅಂತಾನೆ. ನಮ್ಮಲ್ಲಿಯೂ ಚರ್ಚೆ ಉಂಟು, ಡಿಬೇಟ್ ಆಗ್ತಾನೆ ಉಂಟು. ಇರ್ಲಿ ಮಾರೆ, ಹಾಗಾದ್ರೆ ಅದೇ ಕೊಡು ಅಂದ. ಬೇಡ ಮಾರೆ, ಅದು ಬೇಡ. ನಿನಗೆ ನಾನು ಕುಣಿಯುವವರನ್ನು ಕೊಡ್ತೇನೆ, ಆಯ್ತಾ? ಬೇಕಾದಷ್ಟು ಕುಣಿಯುವವರನ್ನು, ಬಡಿಯುವವರನ್ನು, ವಾದ್ಯದವರನ್ನು, ಊದುವವರನ್ನು, ಹಾಡುವವರನ್ನೆಲ್ಲ ಕೊಡುತ್ತೇನೆ, ಆಯ್ತಾ? ಅವರು ಟೈಮ್ ಪಾಸ್ ಮಾಡ್ತಾರೆ. ಎಷ್ಟು ಗಂಟೆ ಹಾಡುವಾಗ ಬೇಡ ಅಂತ ಕಾಣುವುದಿಲ್ಲ. ಗಂಟೆಗಟ್ಟಲೆ ಆಡಿದ್ರು ಸಹ ಅಲ್ಲಿಗೆ ಮಂಡೆ ಎಲ್ಲ ಆಡಿಸಿ ಕೂತ್ಕೊಳ್ತದೆ. ಕುಣಿದ್ರು ಹಾಗೆ ನೋಡ್ತಾ ಇರ್ತಾನೆ, ಕಿವಿ ಕಣ್ಣೆಲ್ಲ ಆಡಿಸಿ ಎಲ್ಲ. ಹಾಗೆ ಅಂದವರನ್ನು ಕೊಡ್ತೇನೆ. ಕುಣಿದು ಕುಪ್ಪಳಿಸಿ ಹಾರುವ ಇವರನ್ನೆಲ್ಲ. ಅದಕ್ಕೆ ಹೇಳ್ತಾನೆ, ಅದು ಕಪ್ಪೆಯು ಕುಪ್ಪಳಿಸುವುದಿಲ್ವಾ? ಅದು ಎಂತ ಒಂದು ಮಳೆಗಾಲದಲ್ಲಿ ವಟರ 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 ಅಂತ ಕೂಗ್ತದೆ. ಒಂದು ಕೊರಸು ಹಾಡು ನೋಡ್ಬೇಕು ಅವುಗಳದ್ದು. ಆಹಾ, ಮುಗಿಲು ಮುಟ್ಟುವಂತೆ, ಸ್ವರ್ಗವೇ ಧರೆಗಿಳಿದಂತೆ ಅವರ ಸಂಭ್ರಮ, ಸಾಹಸ. ಬೇಡ ಅಂದ. ತವೈವ ವಾಹಾಹ ತವ ನೃತ್ಯ ಗೀತೆ. ನಚಿಕೇತ ಬಾರಿ ಚೆನ್ನಾಗಿ ಹೇಳ್ತಾನೆ. ನಿನ್ನ ಬೊಟ್ಟುವವರು, ನಿನ್ನ ಕುಣಿಯುವವರು, ನಿನ್ನ
ಹಾಡುವವರೆಲ್ಲ ನಿನಗೇ ಇರಲಿ ಮಾರಾಯ, ನನಗೆ ಬೇಡ ಅಂದ ಸಾಕ. ಅದು ಯಮಲೋಕಕ್ಕೆ ಸೀಮಿತ ಇರಲಿ ಅಂತ. ನನಗೆ ಸಂಯಮ ಇದೆ ಅಂದ. ಎಷ್ಟು ಚೆನ್ನಾಗಿದೆ ಅವನಿಗೆ. ಅದು ಬೇಕು ನಮಗೆ, ಅಂತ ಬರಬೇಕು. ಅದನ್ನ ಪಂಚೋಬೋಧ, 5 ಇಂದ್ರಿಯಗಳ ಊಟ. ಕುರಂಗ ಮಾತಂಗ ಪತಂಗ ಭೃಂಗ ಮೀನ ಹತ ಪಂಚ ಭೈರೇವ ಪಂಚ ಅಂತ ಗರುಡ ಪುರಾಣದಲ್ಲಿ ತೋರಿಸಿಕೊಟ್ರಲ್ಲ. 5 ಇಂದ್ರಿಯಗಳ ಭೋಗದಿಂದ ಮನುಷ್ಯ 5 ಸರ್ತಿ ಸಾಯ್ತಾ ಇದ್ದಾನೆ. ಹೊರಗೆ 5 ಇಂದ್ರಿಯಗಳಲ್ಲಿ ಒಂದೊಂದಕ್ಕೆ ಬಲಿಯಾದ ಪ್ರಾಣಿಗಳು ನಮಗೆ ದೃಷ್ಟಾಂತವಾಗಿವೆ. ಜಿಂಕೆಯ, ಆನೆಯ, ಭೃಂಗವ, ಪತಂಗವ ಎಲ್ಲ ನೋಡಿಕೊಂಡಾಗ. ಹಾಗಾಗಿ ಯಾರು ಕಪಟಿಗಳು, ಮೋಸದವರು, ಸಿಕ್ಕಿಬೀಳುವವರು ಯಾರು ಇಲ್ಲ, ಅಂಥವರನ್ನು ನೀನು ಮಂತ್ರಿಯಾಗಿಸಿಕೊಳ್ಳಬೇಕು. ಪರ್ಯಾಪ್ತ ವಚನ, ಅವರು ಬೇಕಾದಷ್ಟೇ ಮಾತಾಡಬೇಕು, ಬಾಯಿ ಬಡುಕರಾಗಬಾರ್ದು, ಎಲ್ಲದಕ್ಕೂ ಹೇಳುವವರಾಗಬಾರ್ದು, ವಾಚಾಲರಾಗಬಾರ್ದು. ಎಷ್ಟು ಬೇಕೋ ಅಷ್ಟು, ಆದರೆ ಅದು ಕರೆಕ್ಟಾಗಿ ಸರಿಯಾಗಿ ಆಗಿರಬೇಕು. ಅಂತ ವ್ಯಕ್ತಿಗಳನ್ನು ವೀರಾನ್, ಪ್ರತಿಪತ್ತಿ, ವಿಶಾರದಾನ್ ಹೇಳಿದ್ರೆ ಅರ್ಥ ಆಗುವ, ತಿಳಿದುಕೊಳ್ಳಲು ಬರುವ ಒಳ್ಳೆ ತಲೆ ಉಳ್ಳವರನ್ನು ನೀನು ಆಯ್ಕೆ ಮಾಡುವಂತಾನೆ. ಮತ್ತೆ ಸಮ ಇಲ್ಲದವರನ್ನು ಇಟ್ಕೊಂಡ್ರೆ ಮತ್ತೊಬ್ಬರನ್ನು ಸೋಲಿಸುವ, ಬಹಳಷ್ಟು ಗಟ್ಟಿಮುಟ್ಟಾದಂತಹ ಪ್ರಭಾವ ಶಕ್ತಿ ಇಲ್ಲದ, ನಿಸ್ತೇಜರಾದವರು, ಹೀನತೇಜ, ಅಸಂತುಷ್ಟ, ಎಷ್ಟು ಕೊಟ್ಟರು, ಹೇಗೆ ಕೊಟ್ಟರು, ಎಷ್ಟು ಮರ್ಯಾದೆ ಮಾಡಿದ್ರು, ಅಂತೇಳಿ ಅಷ್ಟೇ ಅಂತ ಹೇಳಿಕೊಂಡು ಯಾವತ್ತು ನೋಡಿದ್ರು ಪರಿತಪಿಸುವವರು, ಸಾಕು ಅನಿಸಿಕೊಳ್ಳದವರು, ಅನಲಂ ಬುದ್ಧಿಯವರು, ಇಂಥವರ ನೈವ ಜಾತು ವ್ಯವಸ್ಯತಿ. ಇಂಥವರು ಎಂದೂ ನಿನ್ನ ಕೆಲಸ ಮಾಡಿ ಕೊಡುವುದಿಲ್ಲ, ಅವರು ವ್ಯವಸಾಯದಲ್ಲಿ ತೊಡಗುವುದಿಲ್ಲ, ನಿನಗೆ ಬೇಕಾದಂಥ ರೀತಿಯಲ್ಲಿ ಕೆಲಸ ಪಡುವುದಿಲ್ಲ ಅವರು. ಅಂಥವ್ರು ಏನು ಮಾಡ್ತಾರೆ ಕೇಳಿದ್ರೆ, ಅಂಥವ್ರಿಗೆ ವಹಿಸಿಕೊಟ್ರೆ ನಮಗೆ ಸಂಶಯ. ಅವಶ್ಯಂ ಜನಯತ್ಯೇವ ಸರ್ವಕರ್ಮಸು ಸಂಶಯಂ. ಆಗ್ತದ ಇಲ್ವೋ ಗೊತ್ತಿಲ್ಲ, ಅವರಲ್ಲಿ ಕೊಟ್ಟು ಬಿಟ್ಟಿದ್ದೇನೆ, ಆಯ್ತು ಹೇಳಿದ್ದಾರೆ, ಅವನಲ್ಲಿ ಒಳ್ಳೆ ಚಾರ್ಮೇನಿಲ್ಲ, ಆದರೆ ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದಾನೆ, ಮತ್ತು ಎಷ್ಟು ಕೊಟ್ಟರು ಮುಗಿಯುವುದಿಲ್ಲ ಅವನಿಗೆ, ಮತ್ತು ಕೇಳ್ತಾ ಇರ್ತಾನೆ, ಹೇಳ್ತೀರ ಅದು ಪ್ರಯೋಜನ ಇಲ್ಲ ಅಂತ. ಇಂಥವರನ್ನು ನಂಬಿ ಪ್ರಯೋಜನ ಇಲ್ಲ, ಅವರ ಕೆಲಸ ಆಗುವುದಿಲ್ಲ. ನಮಗೆ ಯಾವತ್ತೂ ಅವರು ಸಂಶಯದಲ್ಲೇ ದಂಡೆಯಲ್ಲೇ ಇಟ್ಟಿರ್ತಾರೆ. ಇಂಥವ್ರು ಬೇಡ ಅಂತ ನಿಜವಾಗಿ. ಮತ್ತೆ ಏವ ಅಲ್ಪಶ್ರುತಃ ಮಂತ್ರಿ ಕಲ್ಯಾಣಾಭಿಜನೋಪ್ಯುತ ಧರ್ಮಾರ್ಥಕಾಮ ಸಂಯುಕ್ತ ನಾಲಂ ಮಂತ್ರಂ ಪರೀಕ್ಷಿತ. ಒಬ್ಬ ಓದಿಕೊಂಡಿದ್ದಿಲ್ಲ ಹೆಚ್ಚಾಗಿ ಸಿಗುವುದು ನಮಗೆ ಅಂತವರೇ, ತಿಳಿದದ್ದು ಹೆಚ್ಚಿಲ್ಲ, ಆದರೆ ಒಳ್ಳೆ ಮನೆತನದಲ್ಲಿ ಬಂದಿದ್ದಾನೆ, ಪರಂಪರೆ ಜೋರಿದೆ, ಮರ್ಜಿಗೇನು ಕಮ್ಮಿ ಇಲ್ಲ, ಮತ್ತು ಒಳ್ಳೆ ಧರ್ಮ ಅರ್ಥ ಕಾಮಗಳಲ್ಲೆಲ್ಲ ಭಾರಿ ಎಕ್ಸ್ಪರ್ಟು, ಒಳ್ಳೆ ತಿಳ್ಕೊಂಡಿದ್ದಾನೆ, ನಡೆಸಿಕೊಡುತ್ತಾನೆ. ಇಂಥವನ ಜೊತೆಯಲ್ಲಿ ನಡೀಲಿಕ್ಕೆ ಆಗುವುದಿಲ್ಲ, ಮಂತ್ರಾಲೋಚನೆ ಸಾಧ್ಯ ಆಗುವುದು. ಯಾಕೆ? ಅವನು ಓದಿಕೊಂಡದ್ದು ಕಡೆ. ಅಧ್ಯಯನ ಇಲ್ಲದೆ ಇದ್ದಲ್ಲಿ ಏನೆಲ್ಲ ಇದ್ರು ರಾಜನಿಗೆ ಬೇಕಾದಂತಹ ಮಂತ್ರ ಸಹಾಯಕ್ಕೆ ಅವನಾಗುವುದಿಲ್ಲ ಅಂತ. ಅಲ್ಲಿ ಒಬ್ಬ ಓದಿಕೊಂಡಿದ್ದವನು ಇಟ್ಟುಕೊಳ್ಳುವ ಅಂದರೆ ಅವನು ಹೇಳ್ತಾನೆ ಅನಭಿಜಾತೋಹ, ಅವನು ಒಳ್ಳೆ ವಂಶದಲ್ಲೇನು ಬರಲಿಲ್ಲ, ಪರಂಪರೆ ಚೆನ್ನಾಗಿಲ್ಲ ಅವನದ್ದು. ಆದರೆ ಅನಭಿಜಾತೋಪಿ ಕಾಮಮಸ್ತು ಬಹುಶ್ರುತ, ಬೇಕಾದಷ್ಟು ಓದಿಕೊಂಡಿದ್ದಾನೆ, ಆಗ್ಬೋದು. ಅವನು ಕೇಳಿದರೆ ಅನಾಯಕ ಇವ ಅಚಕ್ಷು, ಅವನಿಯಂಥದ್ದು ನಮಗೆ, ಅವನು ನಮಗೆ ಲೀಡರ್ ಇಲ್ಲದ ಗ್ಯಾಂಗಿನಂತೆ. ಯಾಕೆಂದರೆ ಅವನು ಒಳ್ಳೆಯ ಪರಂಪರೆಯಲ್ಲಿ ಬಾರದೇ ಇರೋದ್ರಿಂದ ಬೈ ಬರ್ತ್ ಅವನಲ್ಲಿ ಇರಬೇಕಾಗಿರತಕ್ಕಂಥ ಒಂದು ಗುಣವಂತಿಕೆ ಅವನಲ್ಲಿ ಇಲ್ಲ. ನಮಗೆ ಅದೂ ಬೇಕು, ಓದಲಿಕ್ಕೂ ಓದಿರಬೇಕು, ಹೊರಗಿನಿಂದ ಪಡೆದಿರಬೇಕು, ಒಳಗಿನಿಂದ ನಾವೆಲ್ಲರೂ ಗಟ್ಟಿರಬೇಕು. ಇದು ವಿಶೇಷ. ಇದು ಅರ್ಥ ಆಗುವುದಿಲ್ಲ ನಮಗೆ. ಹೇಗೆ ಅಂದರೆ ಯೋಗ್ಯತೆ ಎನ್ನುವುದೊಂದು ಬೇರೆ, ಪ್ರಯತ್ನದಿಂದ ಪಡೆದಿರತಕ್ಕಂಥ ಅದು ಅಭಿವ್ಯಕ್ತಿ ಕಾರಣವಾಗಿರತ ಸಂಗತಿ ಬೇರೆ. ಈಗ ಒಂದು ಬಲ್ಬ್ ಇದೆ, ಅದೊಂದು 40 ವೋಲ್ಟೇಜ್ ಇದ್ದು ತಿಳ್ಕೊಳ್ಳಿ. ನಾವು ವಿದ್ಯುತ್ತನ್ನು 440 ಕಳಿಸಿಕೊಟ್ರು ಅದು ಆಗುವುದೆಷ್ಟು? 40 ಬೆಳಕು, ಹೆಚ್ಚು ಕೊಡುವುದಿಲ್ಲ. ಅದನ್ನ ಬಲ್ಬಿನಲ್ಲೇ ಒಂದು ಯೋಗ್ಯತೆ ಇರ್ತದೆ. ಹಾಗಾಗಿ ಇದು ಹುಟ್ಟಿನಿಂದಲೇ ಬಂದಿರತಕ್ಕಂತಹ ಒಂದು ಜೀನ್ಸ್ ಏನಿದೆ, ವಂಶದ ವ್ಯವಸ್ಥೆ, ಅದು ಚೆನ್ನಾಗಿಲ್ಲ ಅಂತಾದ್ರೆ ನೀವೆಷ್ಟು ಹೊರಗಿಂದ ಓದಿಸಿಕೊಂಡಿದ್ರು ಅದರ ಅಭಿವ್ಯಕ್ತಿ ವ್ಯವಸ್ಥೆ ಕಮ್ಮಿ ಇದೆ. ಶುದ್ಧವಾದ ಮಿರರಲ್ಲಿ ತೊಳೆದುಕೊಂಡದ್ರಲ್ಲಿ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೆ, ಆದರೆ ವಕ್ರವಾಗಿರತಕ್ಕಂತಹ ಮಣ್ಣಿನ ಹೆಂಟೆ ಎಲ್ಲ ಮಾಡಿದರೆ ಅದರಲ್ಲಿ ಮೋರೆಯಲ್ಲಿ ಕಾಣುತ್ತೆ. ಎಷ್ಟು ಒರೆಸಿದ್ರು ತಿಕ್ಕಿದ್ರು ಕಾಣುವುದಿಲ್ಲ, ಸರಿಯಾಗುವುದಿಲ್ಲ. ಹಾಗೆ ಪ್ರತಿಫಲನಕ್ಕೆ ಅವನ ಒಂದು ಆದರ್ಶ ವ್ಯಕ್ತಿತ್ವವು ಕಾರಣ ಆಗ್ತದೆ ಅಂತ ಅದನ್ನು ಉಲ್ಲೇಖ ಮಾಡ್ತಾನೆ. ಅನಭಿಜಾತೋಸಿ ಕಾಮವಸ್ತು ಬಹುಶ್ರುತಃ ಅನಾಯಕೈವ ಅಚಕ್ಷು ಮುಖ್ಯತಿ ಊಹೇಶು ಕರ್ಮಸ್ಸು. ಅವನು ಕೆಲಸ ಮಾಡುವಾಗ ಸಿಕ್ಕಿ ಬೀಳುತ್ತಾನೆ, ಡೌಟ್ ಬರ್ತದೆ ಅವನಿಗೆ, ಕನ್ಫ್ಯೂಸ್ ಆಗ್ತದೆ, ಕರೆಕ್ಟ್ ಆಗಿ ಅವನು ಸೂಟ್ ಆಗೋದಿಲ್ಲ. ಊದಿಕೊಂಡಿದ್ದಾನೆ ಆದರೆ ಆಗೋದಿಲ್ಲ, ಸ್ಲಿಪ್ ಆಗ್ತದೆ ಎನ್ನುವುದನ್ನು ಹೇಳಿ. ಇದು ವಿಚಿತ್ರ.
ಅಂದ್ರೆ ಯೋಗ್ಯತೆಯ ವ್ಯವಸ್ಥೆ ಹೇಳುವಾಗ ಬಹಳ ಚೆನ್ನಾಗಿ ಆಗ್ತದೆ. ಇದನ್ನು ನೋಡ್ಲಿಕ್ಕುಂಟು. ಏವಾಪಿ ಅಸ್ಥಿರ ಸಂಕಲ್ಪ ಬುದ್ಧಿಮಾನ್ ಆಗತಾಗಮ ಉಪಾಯಜ್ಞೋಪಿ ನಾಲಂಸ ಕರ್ಮ ಪ್ರಾಪಯಿತು ಚಿರ. ಒಬ್ಬ ಬುದ್ಧಿಮಂತ, ಆಗತಾಗಮ ಒಳ್ಳೆ ಓದಿಕೊಂಡಿದ್ದಾನೆ, ಉಪಾಯಜ್ಞ ಹೇಗೆ ಟ್ಯಾಕಲ್ ಮಾಡಬೇಕು ಗೊತ್ತಿದೆ, ಆದರೂ ನಾಲಂಸ ಕರ್ಮ ಪ್ರಾಪಯಿತು ಚಿರಂ, ಕೊನೆ ಕಾಲದವರ ಕೆಲಸ ಮಾಡಿಕೊಳ್ಳಿಕ್ಕೆ ಸಮ ಆಗುವುದಿಲ್ಲ. ಯಾಕೆ ಅಂದರೆ ಏವಾಪಿ ಅಸ್ಥಿರ ಸಂಕಲ್ಪ, ಅವನದ್ದು ಸಂಕಲ್ಪ ಗಟ್ಟಿಲ್ಲ, ಮಾಡಲೇಬೇಕು ಮಾಡಿಯೇ ತೀರ್ತೇನೆ ಅನ್ನತಕ್ಕಂಥ ಅವನಲ್ಲಿ ಒಂದು ವಿಚಿತ್ರವಾಗಿರತಕ್ಕ ಅದಮ್ಯವಾಗಿರತಕ್ಕಂಥ ಉತ್ಸಾಹ ಇಲ್ಲ. ಆಗದರೆ ಆಯ್ತು, ಆಗದೆ ಹೋಯಿತು ಅಂತ ಅವನಲ್ಲಿ ಪಾಸಿಟಿವ್ ಥಿಂಕಿಂಗ್ ಇಲ್ಲದೆ ನೆಗೆಟಿವ್ ಜಾಸ್ತಿ ಇರ್ತದೆ, ಅಳುಕು ಸ್ವಭಾವ ಇರ್ತದೆ. ಇಂಥವನಿಂದಲೂ ಕೆಲಸ ಆಗೋದಿಲ್ಲ. ನೋಡಿ, ತಿಳ್ಕೊಂಡಿದ್ರು ಕೆಲಸ ಆಗೋದಿಲ್ಲ. ಯಾವಾಗ ಅಂದ್ರೆ ಅವನು ಗಟ್ಟಿ ಸಂಕಲ್ಪ ಮಾಡದೇ ಇದ್ರು. ನಮ್ದೆಲ್ಲ ಹಾಗೆ ಗಟ್ಟಿ ಸಂಕಲ್ಪ ಇಲ್ಲ, ಸ್ಥಿರವಾದ ಸಂಕಲ್ಪ ಇಲ್ಲ. ಮಾಡಿಯೇ ಮಾಡುತ್ತೇನೆ, ವರಿತೇನೆ ಅಂದಾಗ ಖಂಡಿತವಾಗಿಯೂ ಸಿಕ್ಕಿ ಮನುಷ್ಯಾನಾಂ ಸಹಸ್ರೇಚ ಕಷ್ಟಿದ್ ಯತತಿ ಸಿದ್ಧೇ ಕೃಷ್ಣ ಹೇಳಿದ. 1000ದಲ್ಲೊಬ್ಬ ನನ್ನೆಡೆ ಬರ್ತಾನೆಂದಾಗ ಅದು ನಾನೆಂತ ದುಮುಕು ಅವರಿಲ್ಲ. ಈ ರೀತಿಯಾಗಿ ಬಹಳ ಚಂದವಾಗಿ ಅನೇಕ ಅಂಶಗಳಲ್ಲಿ ಇನ್ನೂ ರಾಜ ಮಂತ್ರಿಗಳಿಲ್ಲದೆ ಕೆಲಸ ಆಗ್ತದೆ ಅಂತ ತಿಳ್ಕೊಂಡ್ರೆ ಅದು ಆಗುವುದಿಲ್ಲ ಅಂತ ಹೇಳಲಿಕ್ಕೋಸ್ಕರ ಮುಂದುವರಿಸ್ತಾನೆ ಭೀಷ್ಮ ಚಿಂತನೆ ಎನ್ನುವುದು. ಮತ್ತೆ ಮಂತ್ರಿಗಳ ಸಹಾಯ ಇಲ್ಲದ ರಾಜನ ಪರಿಸ್ಥಿತಿ ಆದರೆ ಆಗುತ್ತಾ ಅಂತ ನೋಡಿದ್ರೆ ಅದರ ಬಗ್ಗೆಯೂ ಚಿಂತನೆಯನ್ನು ಮಂದಿ ಕೇಳುವ ವಂದನೆಗಳು. ಶ್ರೀಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ.